ಮುಸಲ್ಮಾನನಿಗೆ ಯಾರ ವ್ಯಾಪಾರಿ ಕೊಟ್ಟು ಬಿಟ್ಟು ಮೊನ್ನೆ ಒಂದು ಹೋರಿಗೆ ಆಸಿಡ್ ಹಾಕಿದ್ದಾರೆ ಯಾರು. ಆಸಿಡ್ ಕೊಂಬೆ ಮುರಿದೋಗಿದೆ. ಕಾರ್ ಬಿಟ್ಟು ಹಾಗೆ ಹೊರಗೆ ಹಾರಿದ್ರು. ನಾವು ಯಾವುದಕ್ಕೆ ಭಯ ಅಂತ ಇಲ್ಲ ನಮ್ಗೆ. ಹಲೋ ನೋಡಿ ನೋಡಿ ಈ ಊರಿ ನೋಡಿ ಅಲ್ಲಿ ಹತ್ತಿ ನಿಂತ್ಕೊಬಿಟ್ಟಿದೆ. 3 ದಿವಸದ ಕರು ಇದು. ಕಪಿಲ ನೋಡಿ ಈ ತರ ಇರ್ತದೆ ಬಣ್ಣ ಎಲ್ಲ ಹಿಂಡಿ ಮಾಡಿ ಇಟ್ಟಿದ್ದೀವಿ. ಇವಾಗ ಇಲ್ಲಿ ಹಿಂಡಿ ರೆಡಿ ಮಾಡಿ. ಮಂಗಳೂರು ಅಂದ್ರೆ ಧರ್ಮದ ನಾಡು, ಪುಣ್ಯಕೋಟಿ, ಗೋಮಾತೆ. ನಿಮ್ಗೂ ನಮಸ್ಕಾರ ಮಾಡ್ತೀನಿ ತಡಿ. ಎಲ್ಲರಿಗೂ ಒಳ್ಳೇದು ಮಾಡಪ್ಪ. ಹಾಯ್ ಹಲೋ ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಗಂಧದ ಗುಡಿಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಕಡಲ ತೀರ ಮಂಗಳೂರಿಗೆ ಬಂದಿದ್ದೀನಿ. ಮಂಗಳೂರಲ್ಲಿ ನಾನೊಂದು ಗೋಶಾಲೆಗೆ ಬಂದಿದ್ದೀನಿ. ಈ ಗೋಶಾಲೆ ಹೆಸರು ಕಪಿಲ ಪಾರ್ಕ್ ಗೋಶಾಲೆ ಅಂತ. ಇದನ್ನ ನಡೆಸ್ತಾ ಬಂದಿರೋದು ಪ್ರಕಾಶ್ ಶೆಟ್ಟಿ ಸರ್ ಅಂತ. ಸುಮಾರು 650ಕ್ಕಿಂತ ಹೆಚ್ಚು ಹಸುಗಳು ಇಲ್ಲಿ ಇದಾವೆ. ಇಲ್ಲಿ ಬಂದಿರೋ ಸುಮಾರು ಹಸುಗಳು ರಕ್ಷಣೆ ಆದ ಹಸುಗಳು, ಅಂದ್ರೆ ಕಡಿಯಕ್ಕೆ ಮತ್ತು ಮಾಂಸಕ್ಕೆ ಅಂತ ಯಾರು ಹಸುಗಳನ್ನ ದನಗಳನ್ನ ಯೂಸ್ ಮಾಡ್ತಾರೆ ಅವರಿಂದ ರಕ್ಷಣೆ ಪಡೆದು ಬಂದಿರೋ ಹಸುಗಳು. ಇವತ್ತು ಈ ಗೋಶಾಲೆ ಬಗ್ಗೆ ಅಂಡ್ ಪ್ರಕಾಶ್ ಶೆಟ್ಟಿ ಸರ್ ಬಗ್ಗೆ ತಿಳ್ಕೊಳ್ಳೋಣ. ಒಬ್ರೆ ಓಡಾಡ್ಕೊಂಡು ಹೆಂಗೆ ಎಲ್ಲಾ ಹಸುಗಳನ್ನ ರಕ್ಷಣೆ ಮಾಡ್ತಿದ್ದಾರೆ ಅಂತ ನೋಡೋಣ. ಸೊ ತಡ ಮಾಡೋದ್ ಬೇಡ, ಲೆಟ್ಸ್ ಗೋ. ಇಲ್ಲೇ ಒಂದು ಹಿಂದೆ ಬಂದಿದೆ ನೋಡಿ ಗೈಸ್, ನನಗೆ ಗೊತ್ತೇ ಆಗಿಲ್ಲ ಗೈಸ್. ನೀವು ಅಲ್ಲಿ ನೋಡ್ಬೋದು. ನನ್ನ ಪ್ರಕಾರ ಏನಿಲ್ಲ ಅಂದ್ರು 200-300 ಹಸುಗಳಿದಾವೆ. ಯಪ್ಪ, ನಾನು ಇಷ್ಟೊಂದು ಹಸುಗಳನ್ನೆಲ್ಲ ಒಂದೇ ಕಡೆ ನೋಡಿದ್ದೆ, ಇದೇ ಫಸ್ಟ್ ಟೈಮ್ ಅನ್ಸುತ್ತೆ. ಹಾಯ್ ಗೈಸ್, ವೆಲ್ಕಮ್ ಟು ಗಂಧದ ಗುಡಿ ವ್ಲಾಗ್ಸ್. ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ನೀನೇನಾದ್ರು ಹೇಳಕ್ ಇಷ್ಟಪಡ್ತೀಯಾ? ಏನ? ಹೌದಾ ಗೈಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೈತೆ. ನಾನು ಯೂಟ್ಯೂಬ್ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಬೇಕಂತೆ ಹಸು ಹೇಳ್ತೈತೆ. ಸೊ ಇದುವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದಾದ್ಮೇಲೆ ವಿಡಿಯೋ ನೋಡಿ. ಗೈಸ್, ಎಲ್ಲೇ ಹೋದರೂ ನನಗೆ ಈ ನಾಯಿಗಳು ಫಸ್ಟು ಬಗ್ಲು ಇರ್ತವೆ, ಆಮೇಲೆ ಓಕೆ 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 ವಾ ಗೈಸ್, ಎಲ್ಲ ಕಡೆ ನಾಯಿ ಅಟ್ಯಾಕ್ ನನಗೆ. ಪ್ರಕಾಶ್ ಶೆಟ್ಟಿ ಸರ್ ಅಂತೂ ಫುಲ್ ಬಿಸಿ ಇರ್ತಾರೆ. ಓಕೆ ಓಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡವ್ರಂತ ಹೇಳಿದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಂಡವ್ರಂತ. ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅಲ್ವಾ ನೋಡಿ, ಅದನ್ನೇ ಹೇಳ್ತಿರೋದು ಹಸುಗಳು. ಪ್ರಕಾಶ್ ಶೆಟ್ಟಿ ಸರ್ ಅಂತೂ ಫುಲ್ ಬಿಸಿ ಇದ್ದಾರೆ. ಈ ಕೆಲಸಗಳವರಿಗೆ 1 ನಿಮಿಷನೂ ಫ್ರೀ ಆಗಿರಲ್ಲ. ಕೆಲಸ ಮಾಡ್ಕೊಂಡೇ ಮಾತಾಡ್ತಾರೆ. ಸೊ ನೋಡೋಣ, ಅವ್ರನ್ನೇ ಮಾತಾಡ್ಸೋಣ ಈಗ. ಸರ್ ನಮಸ್ತೆ, ಆರಾಮಿದ್ದೀರಾ ಸರ್? ಗಂಧದ ಗುಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸರ್ ನಿಮಗೆ. ಸರ್ ನಿಮ್ಮ ಹೆಸರು ಒಂದ್ಸಲಿ ಸರ್? ಪ್ರಕಾಶ್ ಶೆಟ್ಟಿ ಅಂತ. ಪ್ರಕಾಶ್ ಶೆಟ್ಟಿ ಗೋಶಾಲೆ. ಸರ್ ನಿಮ್ಮ ವಯಸ್ಸು ಎಷ್ಟಿರ್ಬೋದು ಸರ್? ನನಗೆ 53 ವರ್ಷ. ಸರ್ ನಿಮ್ಮ ಬಗ್ಗೆ ಏನಾದರೂ ಕೇಳ್ಬೋದಾ? ಅಂದರೆ ನೀವು ಮುಂಚೆ ಏನು ಮಾಡ್ಕೊಂಡಿದ್ರಿ? ಫಸ್ಟ್ ಸ್ಟಾರ್ಟಿಂಗ್ ನಾವು ಈ ಡಿಶ್ ಆಂಟೆನ್ ಹಾಕ್ತಿದ್ವಿ ಮೇಲೆ. ಓಕೆ. ಕೇಬಲ್ ನೆಟ್ವರ್ಕಿಗೆಲ್ಲ ಸೆಟಪ್ ಮಾಡಿ ಕೊಡ್ತಿದ್ವಿ. ಅದ ನಂತರ ನಮ್ಮದು ಇಂಟರ್ಲಾಕ್ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟ್ರಿ ಇತ್ತು. ಓಕೆ. ನಮ್ಮಲ್ಲಿ ಮೈನಿಂಗ್ ಲೀಸ್ ಇತ್ತು, ಸ್ಯಾಂಡ್ ಮೈನಿಂಗ್. ಸೊ ಇದೆಲ್ಲ ಮಾಡ್ತಾ ಇದ್ವಿ. ಈಗ ದನಗಳಿಂದಾಗಿ ಒಂದೊಂದೇ ಬಂದ್ ಮಾಡ್ತಾ ಬಂದ್ವಿ. ಎಷ್ಟು ವರ್ಷ ಆಯ್ತು ಸರ್ ಇದನ್ನ ಸ್ಟಾರ್ಟ್ ಮಾಡಿ ನೀವು? 13ನೇ ವರ್ಷ. 13ನೇ ವರ್ಷ. 13. ಹಂಗಂದ್ರೆ ಹೆಚ್ಚು ಕಮ್ಮಿ 2013 ಶುರು ಮಾಡಿದ್ರು ಸರ್. ಹೆಂಗ್ ಶುರು ಆಗಿದ್ದು ಅಥವಾ ಇದೆಲ್ಲ ಹೆಂಗ್ ಸರ್? ಅಂದ್ರೆ ನಿಮ್ಗೆ ಇದ್ರ ಬಗ್ಗೆ ಆಸಕ್ತಿ ಹೆಂಗ್ ಬಂತು? ಆಕ್ಚುಲಿ ನಾವು ಸ್ಟಾರ್ಟಿಂಗ್ ಕೂಡ ಈ ರೈತರು ಏನು ಆಕ್ಚುಲಿ ಪ್ರಾಬ್ಲಮ್ ಇಲ್ಲಿ ಸಣ್ಣ ರೈತರ ಹತ್ರ 2-3 ದನ ಕಟ್ಟುವ ಹಟ್ಟಿ ಮಾತ್ರ ಇರ್ತದೆ. ಅಲ್ಲಿ ಅವ್ರಿಗೆ ಎಕ್ಸ್ಟ್ರಾ ಹೋರಿ ಇಡಕ್ಕೆ ಸಮಸ್ಯೆ. ನಿಜ. ಅವರಿಗೆ ಹಾಲು ಕಡಿಮೆ ಆದ್ರೆ ಅದು ಸಮಸ್ಯೆ. ಸೊ ಅಂತದೆಲ್ಲ ದನಗಳನ್ನು ಅವ್ರು ಏನ್ ಮಾಡ್ತಾರೆ, ಮಾರ್ಲಿಕ್ಕೆ ಇದು ಮಾಡ್ತಾರೆ. ಅವ್ರು ಯಾರಿಗಾರು ಮಾರಾಟ ಮಾಡ್ಬೇಕು, ಇಲ್ಲ ಎಕ್ಸ್ಚೇಂಜ್ ಮಾಡಿ ಬೇರೆ ದನ ತರಬೇಕು. ಸೊ ಆ ಸಮಯದಲ್ಲಿ ನಾವು ಹಣ ಕೊಟ್ಟು ತಗೊಂಡ್ರೆ ನಮ್ಗೆ ಕೊಡ್ತಾರೆ. ಯಾರು ಕೊಟ್ಟು ತಗೊಂಡಿಲ್ಲ ಅವ್ರಿಗೆ ಮುಸಲ್ಮಾನನಿಗೆ ಯಾರ ವ್ಯಾಪಾರಿ ಕೊಟ್ಟು ಬಿಟ್ಟು. ಸೊ ಮತ್ತೆ ನಾವು ಅದಕ್ಕೆ ಒಬ್ಬ ಹಿಡಿದಕ್ಕಿಂತ ಇದನ್ನೊಂದು ಸುಧಾರಣೆ ಮಾಡ್ಲಿಕ್ಕೆ ಸ್ವಲ್ಪ ನಮ್ಮಲ್ಲಿ ಸಾಧ್ಯ ಅಂತ ಹೇಳಿ ನಾವು ಇದನ್ನ ಪ್ರಯತ್ನ ಮಾಡಿದ್ವಿ. ಖಂಡಿತ ಸರ್, ಸೂಪರ್ ಸರ್. ಅಲ್ಲಿಂದ ಇದು ಶುರುವಾದದ್ದು ಇದೆಲ್ಲ. ಬಟ್ ಶುರು ಆಗಿದ್ದು ಆ ಕಾರಣಗಳಿಂದ. ಆಗ ನಮ್ಗೆ ದನಗಳಂದ್ರೆ ಏನಂತ ಗೊತ್ತಿರ್ಲಿಲ್ಲ. ಮತ್ತೆ ತಳಿಗಳ ಬಗ್ಗೆ ಎಲ್ಲ ಗೊತ್ತಾಯ್ತು. ಕಪಿಲ ತಳಿ ರೇರ್ ಬ್ರೀಡ್. ಇದು ತುಂಬಾ ರೇರ್ ಇದೆ ಲೋಕದಲ್ಲಿ. 500ಗಿಂತ ಕಡಿಮೆ ಇದೆ. 500ಕ್ಕಿಂತ ಕಡಿಮೆ ಇದೆ. ಸೊ ನಮ್ಮಲ್ಲಿ 250 ಮೇಲೆ ಇದೆ. ನಿಮ್ಮಲ್ಲಿ 250 ಕಪಿಲ ಹೋರಿಗಳು ಇವೆಲ್ಲ ಕಪಿಲ ಹೋರಿಗಳು ಸರ್. ಇದು ಗೀರ್ ತಳಿ ಇದು ಒಂದೇ ಹೋರಿ ಇರೋದು. ಒಂದೇ ಊರಿ ಇರೋದು ಇದು ಸರ್. ನಿಮ್ ದಿನನಿತ್ಯ ಕೆಲಸಗಳೇನಿದೆ ಸರ್? ಅಂದ್ರೆ ಬೆಳಗ್ಗೆಯಿಂದ ಸಂಜೆ ರಾತ್ರಿ? ಬೆಳಿಗ್ಗೆ ಬರ್ತೇವೆ. ಬೆಳಿಗ್ಗೆ ಬಂದು ಸ್ಟಾರ್ಟ್ ಆಗ್ತದೆ ನಮ್ಗೆ. ಎಷ್ಟು ಗಂಟೆ ಹೆಂಗ್ ಬರ್ತೀರಾ ನೀವು? ನಾವಿಲ್ಲಿ ಸುಮಾರು 6:30-7 ಗಂಟೆಗೆ ಇಲ್ಲಿ ಬರ್ತೇವೆ. ಆಕ್ಚುಲಿ ನಾವು ಮಂಗಳೂರಿಂದ ಬರಬೇಕು. ಓಕೆ. ಮೊದಲು ಬೇಗ ಬರ್ತಿದ್ವಿ. ಬಟ್ ನೀವಿರೋದು ಮಂಗಳೂರಲ್ಲಿ ಸರ್? ಅದೇ ಸರ್, ನೀವು ಬೆಳಿಗ್ಗೆ ಒಂದು 6:30ಗೆ ಬಂದು ಅದಾದ್ಮೇಲೆ ನಿಮ್ ದಿನನಿತ್ಯ ಕಾರ್ಯ ನಾವು ಬಿಡ್ತೇವೆ. ಮೇಯಕ್ಕೆ ಬಿಟ್ಬಿಡ್ತಾರೆ. ಒಟ್ಟು ಇಲ್ಲೇ ಬಿಡ್ತೀರಾ ಸುತ್ತಮುತ್ತ? ಇಲ್ಲೇ ಮುಂದೆ ಬಯಲಿದೆ, ಅಲ್ಲಿ ಮೇಯ್ತಿರ್ತದೆ. ಅಲ್ಲಿ ಜನ ಕಳಿಸ್ತೇವೆ, ಅದರೊಟ್ಟಿಗೆ ಬಿಟ್ಟು ಇಡ್ತೇವೆ. ನಾವು ಇಡೀ ಹಟ್ಟಿ ಕ್ಲೀನ್ ಮಾಡಿ ಇಡ್ತೇವೆ ಸಂಪೂರ್ಣವಾಗಿ. ಓಕೆ. ಈಗ ಹೋರಿಗಳು ಬರ್ಲಿಕ್ಕೆ ಸ್ಟಾರ್ಟ್ ಆದದ್ದು. ಸೊ ಬಂದ ಹೋರಿಗಳನ್ನ ಫಸ್ಟ್ ಕಟ್ತೇವೆ. ಓಕೆ. ಬಟ್ ಸುತ್ತ ಒಂದ್ ಕಿಲೋಮೀಟರ್ ಒಳಗೆ ಎಲ್ಲ ಇರ್ತವೆ. ಜಾಸ್ತಿ ದೂರ ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಇರ್ತಾರಲ್ಲ, ಅದೆಲ್ಲ ಹಿಂಡಿ ಮಾಡಿ ಇಟ್ಟಿದ್ದೇವೆ. ಇವಾಗ ಇಲ್ಲಿ ಹಿಂಡಿ ರೆಡಿ ಮಾಡಿ ಇಟ್ಟಿದ್ದೀರಾ. ಈಗ ನೆಕ್ಸ್ಟ್ ಅವು ಬಂದ ತಕ್ಷಣ ಅದನ್ನ ಕೊಡೋದು. ಅವರಿಗೆಲ್ಲ ಹಾಕ್ಲಿಕ್ಕಿದೆ ಪುನಃ. ಈಗ ಹಾಕ್ಬೇಕು ಇವಾಗ. ಅಲ್ಲಿ ರೂಮ್ ಅಲ್ಲಿ ಹಿಂಡಿ ಇಟ್ಟಿದ್ದೇವೆ, ಒಮ್ಮೆಲೆ ಹಾಕ್ಬೇಕು ಎಲ್ಲ ಕಡೆ. ಒಟ್ಟಿಗೆ ಹಾಕ್ತೀರಾ ಈಗ? ಒಟ್ಟಿಗೆ ನಾನು ಒಬ್ಬನೇ ಹಾಕ್ಬೇಕು ಎಲ್ಲ. ಇಲ್ಲಿ ಅಲ್ಲಿ ಎಲ್ಲ ಕಡೆ ಓಡಿ ಹಾಕ್ಬೇಕು. ಹೌದೌದು. ಪ್ಲೇಸ್ಮೆಂಟ್ ಮಾಡಿ ಇಡ್ತೇನೆ ಫಸ್ಟಿಗೆ. ಓಕೆ ಓಕೆ. ಈ ಕಡೆ ಒಳಗಡೆ ಇಟ್ಟಿರ್ತೇನೆ. ಸೊ
ಸೊ ಅಲ್ಲಿ ಎಲ್ಲ ಕಡೆ ಅಲ್ಲಲ್ಲಿ ಇಟ್ಟಿರ್ತೀರಾ, ಹಾಕ್ಬೇಕಾದ್ರೆ ಒಂದೇ ಸಲ 360 kg ಒಮ್ಮೆಲೆ ಹಾಕಬೇಕು. ಹೌದು. ಸೊ ಈಗ ಇವರೇನು ಲೇಬರ್ಸ್ ಎಕ್ಸ್ಪೀರಿಯನ್ಸ್ ಇಲ್ಲ. ಹಾಂ. ಸೊ ಇವರಿಗೆ ನಾವು ಹಾಕಿ ಅಂತ ಹೇಳಿದ್ರೆ ಅವ್ರು ಅಂತ ಮಾಡೋ ಹೊತ್ತಿಗೆ ಇಲ್ಲಿ ಹೌದು ಕೆಲಸ ಮುಗಿದಿರ್ತದೆ. ನಿಜ ನಿಜ. ಸೊ ಅದಕ್ಕೆ ನಾವು ಅವ್ರಿಗೇನು ಹೇಳಲ್ಲ, ನಾವೇ ಪಟ ಅಂತ ಹಾಕಿದ್ರೆ ನೀವು ಮತ್ತೆ ನೋಡ್ಬೋದು ನಿಮ್ಗೆ. ಓಕೆ ಓಕೆ. ಬಟ್ ಇವಾಗ ಒನ್ ಟೈಮ್ಗೆ 350 kg 360 kg ಈಗ ಇದೆ. ಹಾಂ, ಈಗ ಹಾಕ್ಲಿಕ್ಕಿದೆ. ಬೆಳಗ್ಗೆನೂ ಹಾಕ್ತೀರಾ ಮತ್ತೆ ಸಂಜೆ? ಬೆಳಿಗ್ಗೆ, ಮಧ್ಯಾಹ್ನ ಮತ್ತೆ ಸಂಜೆ ಒಟ್ಟು 3 ಟೈಮ್ಸ್ ಇರುತ್ತೆ. 500 kg ಹಿಂಡಿ ನಾವು ಮಾಡ್ತೇವೆ ಒಂದು ದಿನಕ್ಕೆ. ಒಂದು ದಿನಕ್ಕೆ 500 kg ಹಿಂಡಿ. ಅಂದ್ರೆ 1 kg ಅವರೇಜ್ ಅಂತ ನಾವು ಲೆಕ್ಕ ಇಡ್ತೇವೆ. ಕೆಲವು ಕರು ಎಲ್ಲ ಇರ್ತದೆ. ಓಕೆ. ಸೊ ಕೆಲವುದಕ್ಕೆ ಈಗ ಇವನಿಗೆ 20 kg ಬೇಕು. ಇದು ಒಂದಕ್ಕೆ 20 kg. 20 kg ಮಧ್ಯಾಹ್ನ ಬಂದ ಕೂಡಲೇ ಅವ್ರಿಗೆ ಒಂದು 20 kg ಡಬ್ಬ ಹಾಕ್ತೇವೆ. ಹಾಂ. ಸೊ ಕೆಲವರು ಅವರೊಟ್ಟಿಗೆ ದನಗಳು ಬಂದ್ರೆ ಅವರು ತಿಂತಾರೆ. ಅದೇ ಅದರೊಟ್ಟಿಗೆ ನಾವು ಬೇರೆಯವರಿಗೆ ಸಾಕ್ತೇವೆ. ಒಂದು 60 kg ಬೇರೆಯವ್ರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೇವೆ. ಓಕೆ ಓಕೆ. ಹೀಗೆ ಡಿವೈಡ್ ಮಾಡಿ ಸೂಪರ್ ಮ್ಯಾನೇಜ್ ಮಾಡ್ತೇವೆ. ನಾವು ಆಕ್ಚುಲಿ ಕಪಿಲ ಮೊದಲು ನಮ್ಮ ಹಳೆ ಗೋಷ್ಠಿ ಅಲ್ಲಿರುವಾಗ ಇಲ್ಲೆಲ್ಲ ಕಪಿಲ ದನಗಳು ಬಂದು ಇಲ್ಲಿ ಮಲಗ್ತಿತ್ತು. ಓಕೆ ಓಕೆ. ಹಾಗೆ ಕಪಿಲ ಪಾರ್ಕ್ ಅಂತ ಆ ಕಾರಣದಿಂದ ಇದನ್ನ ಕಪಿಲ ಪಾರ್ಕ್ ಅಂತಾನೆ ಇಟ್ಟಿದ್ದೀರಾ. ಸೂಪರ್ ಸರ್. ಇವಳು ನಿನ್ನೆ ಕಾರ್ ಆಕ್ಸಿಡೆಂಟ್ ಆದದ್ದು. ಹೌದಾ? ಅವಳು ಸೀದಾ ಮಧ್ಯವರ್ತಿಗೆ ಆಚೆ ರೋಡ್ ಬಂದು ಹೋಗಿ ಅಲ್ಲಿ ಒಂದು ಕಾರ್ನ ಹೊಡೆದು ಕುಮ್ಮುಕು ಮುರಿದೋಗಿದೆ. ಬಟ್ ನೆನ್ನೆ ಆಗಿದೆ, ಇದು ಕೊಂಬೆ ಮುರಿದೋಗಿದೆ. ಟ್ರೀಟ್ಮೆಂಟ್ ಅಂದ್ರೆ ಎಲ್ಲ ಸರ್ ನೀವೇ ಮಾಡ್ತೀರಾ? ಎಲ್ಲ ಸಾಧಾರಣ ನಾವೇ ಮಾಡ್ತೇವೆ. ಆಲ್ಮೋಸ್ಟ್ ಈಗ ಎಲ್ಲ ಎಕ್ಸ್ಪೀರಿಯನ್ಸ್ ಆಗಿದೆ. ಅಂದ್ರೆ ಯಾವ ರೀತಿ ಸರ್, ಅಂದ್ರೆ ಯಾವ ರೀತಿ ಟ್ರೀಟ್ಮೆಂಟ್? ಅಂದ್ರೆ ಸಪೋಸ್ ಏನಾದ್ರೂ ಹುಳ ಆಗುವಂತ ಸಿಚುವೇಶನ್ ಇದ್ರೆ ಐವರ್ಮೆಕ್ಟಿನ್ ಅಂತ ಇಂಜೆಕ್ಷನ್ ಹೊಡಿತೇವೆ. ಓಕೆ. ಅದಕ್ಕೆ ಇಲ್ಲದ್ರೆ ನಾರ್ಮಲ್ ಆಗಿ ಸಣ್ಣ ಗಾಯಗಳೆಲ್ಲಾದ್ರೆ ಟರ್ಮರಿಕ್ ಹಾಕ್ತೇವೆ. ಇಲ್ಲದ್ರೆ ಕೆಲವು ಸ್ಪ್ರೇ ಇದೆ ನಮ್ಮ ಹತ್ರ. ಸೊ ಅದು ಹುಳ ಬರೋದಾಗೆ, ನೊಣ ಕುತ್ಕೊಳ್ಳೋದಾಗೆ ಅದು ಹೊಡೆದು ಬಿಟ್ಟು. ಹಾಗೆ ಮೊನ್ನೆ ಒಂದು ಹೋರಿಗೆ ಆಸಿಡ್ ಹಾಕಿದ್ದಾರೆ ಯಾರು. ಆಸಿಡ್? ಹೌದು. ಅದು ಅಂದ್ರೆ ಈಗ ಸ್ವಲ್ಪ ಈ ಹಬ್ಬದ ಸೀಸನ್ ಇದ್ದರಿಂದ ಈ ಕದಿಯುವುದು ಸ್ವಲ್ಪ ಜಾಸ್ತಿ ಇದೆ. ಬಹುಶಃ ನಮ್ಮ ಹೋರಿಗೆ ಅವರು ಹಗ್ಗ ಹಾಕಿ ಟ್ರೈ ಮಾಡಿರ್ಬೇಕು. ಅದು ಹೊಡೆದಿರ್ಬೇಕು ಅವರಿಗೆ. ಕೋಪದಲ್ಲಿ ಅವರೇನ ಆಸಿಡ್ ಅಲ್ಲಿ ತಗೊಂಡ್ ಬರ್ತಿರ್ತಾರೆ. ಅಂದ್ರೆ ನಾವೇನಾದ್ರು ಹಿಡಿದ್ರೆ ಹೋದ್ರೆ ನಮ್ಮ ಮೇಲೆ ಆಸಿಡ್ ಹಾಕಿ ಏನಾದ್ರು ಬೆದರಿಸುವ ಅಂತ ಏನೋ ಇರ್ಬೋದು ಅವ್ರ ಮೇಲೆ. ನಿಮ್ಗೆ ಆ ರೀತಿ ಘಟನೆಗಳಾಗಿದೆಯಾ? ಆಕ್ಚುಲಿ ಲಾಸ್ಟ್ ಸುಮಾರು 2 years ಮೊದಲು ನಾವು ಒಂದು ಜನ ಇದು ಕೊಟ್ಟಿದ್ದೇವೆ. ಅಂದ್ರೆ 3 ಜನರು ಇದ್ರು ಕಳ್ಳರು. ನಮ್ಮ ಸುಮಾರು 40 ದನ ಕದ್ದೋಗಿತ್ತು. ಅಲ್ಲಿ ಮೇಲಿಕೋದಲ್ಲಿ ದನ ಕದಿತಿದ್ರು. ನಮ್ಮ ಕೆಲಸದವರಲ್ಲಿ ಹೋದ್ರೆ ಸರ್ ಕುಡಿದು ಮಲಗ್ತಿದ್ರು ಇಲ್ಲಿ ಮರದ ಬುಡದಲ್ಲಿ. ಕಳ್ಳರು ಆರಾಮದಲ್ಲಿ ಕದೀತಿದ್ರು. ಸೊ ನಮ್ಗೆ ನಾವು ಇಲ್ಲಿ ಒಳಗೆ ಕೆಲಸದಲ್ಲಿ ಬಿಸಿ ಇರ್ತೇವೆ. ಇಲ್ಲಿ ಬಂದ ಕೂಡಲೇ ಮತ್ತೆ ನಾವು ಹೋರಿ ಕಟ್ಟೋದೆಲ್ಲ ಬಿಸಿಯಲ್ಲಿ ಇರ್ಬೇಕು. ಸೊ ನಮ್ಗೆ ಒಂದು ದಿನ ಹೋದೆ, 2ನೇ ದಿನ ಹೋದೆ ಮಧ್ಯಾಹ್ನ, 3ನೇ ದಿವಸ ಒಂದ್ ಕಡೆ ಹೋಗುವಾಗ ನಂಗೆ ಇಬ್ಬರು ಓಡಿದೆ ಕಂಡಿತು. ಒಂದು ಪೊದೆಯಲ್ಲಿ ಸೀದಾ ಗಾಡಿಯಿಂದ ಕಾರ್ ಬಿಟ್ಟು ಹಾಗೆ ಹೊರಗೆ ಹಾರಿ ಓಡಿದೆ. ಆಗ ಒಬ್ಬ ಆಚೆ ಈಚೆ ಓಡಿ ಒಂದು ಪೊದೆಯಲ್ಲಿ ಕುತ್ಕೊಂಡ. ನಾನು ಹಿಡಿದು ಪೊಲೀಸ್ಗೆ ಕೊಟ್ಟು ಬಿಟ್ಟೆ. ಅದರ ನಂತರ 5 ಅರೆಸ್ಟ್ ಆಗಿದೆ. ಬಹುಶಃ ಅವರೀಗ ಇನ್ನು ನಾವು ಹಿಡಿಬೇಕಾದ್ರೆ ಸ್ವಲ್ಪ ಇಲ್ಲಿ ಆಸಿಡ್ ಹಾಕಿ ಸ್ವಲ್ಪ ಎದುರಿಸಿ ಓಡ್ಲಿಕ್ಕೆ ನಾವು ಸ್ವಲ್ಪ ಪ್ರಿವೆನ್ಷನ್ ತಗೊಳ್ಳುವಾಗ ಅವ್ರು ಓಡಬಹುದು, ಎಸ್ಕೇಪ್ ಅಂತದೆಲ್ಲ ಇರ್ಬೋದು ಅವರ ತಲೆ. ಅದೇ ಲಾಸ್ಟ್ ಟೈಮ್ ಅವರು ಏನ್ ಮಾಡಿದ್ರು, ಲಾಸ್ಟ್ ಟೈಮ್ ಒಂದು ಹೋಗಿ ನಾನು ತೋರಿಸ್ತೇನೆ ನಿಮ್ಗೆ. ಅವ್ರಿಗೆ ಇಷ್ಟು ದೊಡ್ಡದ್ದು ಮಾಂಸನೇ ಹೋಗಿತ್ತು, ಕತ್ತಿಯಿಂದ ಹೊಡೆದಿದ್ರು ಯಾರು. ನಾವು ಅದಕ್ಕೆಲ್ಲ ಎದುರಿಲ್ಲ. ನಾವು ಆದ್ರೆ ಸಹ ಅದನ್ನು ನಾವು ಕಳ್ಳರ ಹಿಡಿದಿದ್ದೇವೆ. ನಾವು ಯಾವುದಕ್ಕೆ ಭಯ ಅಂತ ಇಲ್ಲ ನಮ್ಗೆ, ಯಾಕಂದ್ರೆ ನಾವು ಭಕ್ತಿಯಿಂದ ಮಾಡುವವರು. ನಿಜ ಸರ್. ಸೊ ನಮ್ಗೆ ಭಕ್ತಿಯ ಧೈರ್ಯನೇ ಬೇರೆ. ಬಟ್ ಒಬ್ಬರೇ ಹೋಗ್ಬಿಟ್ಟು ಎಲ್ಲ ಇದು ಮಾಡ್ತಿರಲ್ಲ ಸರ್. ಪೊಲೀಸ್ ಕಮಿಷನರ್ಸ್ ಕೇಳಿದ್ರು, ನೀವು ಒಬ್ಬರೇ ಆಗಿ ಯಾಕೆ ಹೋಗ್ತೀರಿ, ರಿಸ್ಕ್ ಇರ್ತದೆ ಹಾಗೆಲ್ಲ ಹೇಳಿದ್ರು. ಬಟ್ ಬದುಕು ಎಷ್ಟು ಸಮಯ ಮನುಷ್ಯ ಬದುಕು ಅಷ್ಟೇ ಸಮಯ ಬದುಕುವುದಲ್ಲ. ನಿಜ ಸರ್. ಗಾಯ ಈಗ ಇವತ್ತು ಕಾಲು ಗಾಜು ತಾಗಿ ಕಾಲು ಗಾಯ ಆಯ್ತು. ಇವತ್ತು ಅವರಿಗೆ ಎಲ್ಲ ಗಾಜು ಚುಚ್ಚಿಬಿಟ್ಟು ಗಾಯ ಮಾಡ್ಕೊಬಿಟ್ಟಿದ್ದಾರೆ. ಗೊಬ್ಬರ ಹಿಡಿದು ಬಟ್ಟೆ ಕಟ್ಟೋದು ಕೆಲಸ ಮಾಡುದು, ಮತ್ತೇನ್ ಮಾಡುದು. ಬಟ್ ಏನೇ ಆದ್ರೂ ಕೆಲಸ ನಡೀತಾನೆ ನಡಿಲೇಬೇಕು, ನಾವು ಮಾಡ್ಲೇಬೇಕು. ಇಲ್ಲಿ ಆಪ್ಷನ್ ಇಲ್ಲ. ನಿಜ ಸರ್. ಅವ್ರ ಹತ್ರ ಈಗ ಮಾಡಿ ಅಂತ ಅವ್ರು ಮಾಡ್ತಾರೆ. ಈಗ ಅವ್ರಿಗೆ ಟೈಮ್ 5 ಗಂಟೆ ಆಯ್ತು ಹೊರಡ್ಲಿಕ್ಕೆ. ನಾವು ಈಗ ಇನ್ನು ಅವ್ರ ಒಳಗೆ ತರಬೇಕು, ಹಿಂಡಿ ಹಾಕ್ಬೇಕು, ನಮ್ಮ ಕೆಲಸ ಇದೆ ಸರ್. ಇದು ನದಿ ಯಾವ್ದಂದ್ರೆ ಇಲ್ಲಿರೋದು? ಫಾಲ್ಗುನಿ ಗುರುಪುರ ರಿವರ್. ಸಗೈಸ್ ನೀವು ನೋಡ್ಬೋದು, ಇಲ್ಲಿ ಪಕ್ಕದಲ್ಲೇ ಪಾಲ್ಗುಣಿ ಗುರುಪುರ ರಿವರ್ ಅಂತೆ. ಅದು ಬೇಡನಾ? ಹೋಯ್ತಾ ರೋಡಿಗೆ ಹೋಯ್ತಾ, ಹೋಗ ಬೇಗ. ಒಂದು ಆಚೆ ಹೋಗಿದ್ಯಾ? ಅಲ್ಲ ನೋಡಿ, ಅಲ್ಲಿ ರೋಡ್ ಹೋಗ್ತದೆ. ರೋಡಿಗೆ ಹೋಗ್ಬಿಡ್ತವೆ. ನಾನು ಇವನಿಗೆ ಹೇಳಿದ್ದೆ ಅಲ್ಲಿ ಹೋಗಿ ತಿರುವ ಅಂತ. ಅವ ಯಾವಾಗ ಬಂದು ಯಾವಾಗ ಬಟ್ಟೆ ಚೇಂಜ್ ಮಾಡಿದೆ ಗೊತ್ತಿಲ್ಲ. ಅವ್ರಿಗೆ 5 ಗಂಟೆ ಆದ ಕೂಡಲೇ ಟೈಮ್ ಮಾತ್ರ ನೋಡ್ತಾರೆ. ಓಕೆ ಓಕೆ. ಅದೇ ಅವ್ರಿಗೆ ಕೆಲಸದ ಲೆಕ್ಕ ಆಗಿರುತ್ತೆ. ಅವ್ರಿಗೆ ಖಾಲಿ ಸಮಯದ ಮಾತ್ರ ನೋಡುದು. ಅವರಿಗೆ ಮನುಷ್ಯತ್ವ, ಪ್ರೇಮ ಅದೆಲ್ಲ ಏನಿಲ್ಲ. ಸರಿ, ಹೆಸರು ಏನಾರು ಇಟ್ಟಿದ್ರ ಇಲ್ಲಿ? ಹೆಸರು ಇಟ್ಟಿರ್ತೇನೆ ಎಲ್ಲ ದನಗಳಿಗೆ, ಎಲ್ಲದಕ್ಕೂ. ಏನೇನ ಹೆಸರು ಹೇಳ್ಬೋದು? ಇದೆ ಗಂಗಾ, ಗೌರಿ, ಜಮುನಾ. ಇದರಲ್ಲಿ ಬಾಲ ಇಲ್ಲದೊಂದು ಇದೆಲ್ಲ, ಅದು ಗಂಗಾ ಅಂತ. ಬಾಲ ಇಲ್ವಾ ಅದಕ್ಕೆ? ಅವಳ ಬಾಲ ಇಲ್ಲ ನೋಡಿ. ಅವಳ ತಾಯಿ ತೀರಿ ಹೋದ್ಲು, ಸಣ್ಣ ಇರುವಾಗಲೇ ತೀರಿ ಹೋಗಿತ್ತು. ಸೊ ಈಗ ಕೂಡ ಅದು ನಾನು ಎಲ್ಲಿ ನಿಂತಿದ್ರೆ ಫಸ್ಟ್ ನನಗೆ ಬಂದು ಸಿಕ್ಕಿ ಮತ್ತೆ ಒಳಗೆ ಹೋಗ್ತದೆ. ಅದು ನನಗೆ ಸಿಗದೆ ಹೋಗುದಿಲ್ಲ ನೋಡಿ. ಕೊಂಬು ಮುರಿದಿದೆಲ್ಲ ಅವಳ ಮಗಳದು ಬರ್ತಾ ಇದ್ದಾಳಲ್ಲ, ಕೆಂಪು, ಅಲ್ಲಿ ಬರ್ತಿದ್ಯಲ್ಲ ನಡ್ಕೊಂಡು. ಅವಳು ತಾಯಿ ಹಾಲು ಕೊಡ್ತಾ ಇರ್ಲಿಲ್ಲ ಅವಳಿಗೆ. ಅಂದ್ರೆ ಕಳೆದ ಕರು ಅದು ಚರ್ಮಗಂಟು ರೋಗ ಬಂದಿತ್ತು. ಎಲ್ಲ ಹರಡುವಾಗ ಅದಕ್ಕೆ ಅದರ ಕರುಗೆ ಸಹ ಬಂದು ಅದರ ಕರು ಸತ್ತೋಗಿತ್ತು. ಅದರ ನಂತರ ಬಹುಶಃ ಈ ಸತಿ ಕರು ಹಾಕೋದಕ್ಕೆ ಸ್ವಲ್ಪ ಇಮೋಷನ್ ಕಡಿಮೆ, ಅಷ್ಟು ಅದನ್ನು ಫ್ರೆಂಡ್ಲಿ ಆಗಿಲ್ಲ. ಸೊ ನಾವು ಅದರ ಬಲವಂತ ಕಾಲು ಕಟ್ಟಿ ಎಲ್ಲ ಹಾಲು ಕುಡಿಸಿದ್ವಿ. ಹಸುಗಳೆಲ್ಲ ಬರ್ತಾ ಇದಾವೆ. ಸಂಜೆ ಆಗ್ತಿದ್ದಂಗೆ ಎಲ್ಲ ಹಸುಗಳು ಬಂದ್ಬಿಡ್ತವೆ. ಪ್ರತಿಯೊಂದು ಹಸು ಈಗ ಬರ್ತಿದ್ದಂಗೆ ಅವರು ಹೋಗ್ಬೇಕು, ಹಿಡಿಬೇಕು. ಕಪಿಲ್ ಅವರಿಯಾ? ಸೂಪರ್.
ಹೌದಾ, ಅದು ಯಾಕೆ ಹಂಗೆ ಅಲ್ಲಾಡೋದು? ಅದು ಹಾಗೆ ಇವ್ರದ್ದೆಲ್ಲ ತಳಿ ಇದು ಬರೋದೇ ಈ ರೀತಿನೇ. ಓಕೆ, ಸಾಫ್ಟ್ ಆಗಿ ಬಿಡ್ತದೆ ಬೇಗ. ಹೌದೌದು. ಇವರಿಗೆಲ್ಲ ಮೂಗುದಾರ ಎಲ್ಲ ಇಲ್ಲ. ಮೂಗುದಾರ ಯಾವುದಕ್ಕೂ ಇಲ್ಲ, ಯಾವುದಕ್ಕೂ ಇಲ್ಲ. ನಾವು ಅಲರ್ಟ್ ಇಲ್ಲ ಅಂದ್ರೆ ಕಟ್ಟಿದವರಿಗೆ ರಪ್ಪ ಅಟ್ಯಾಕ್ ಮಾಡಿಬಿಡ್ತಾರೆ. ಹೌದಾ? ಓಕೆ ಓಕೆ. ಸ್ವಲ್ಪ ಅಲರ್ಟ್ ಇರಬೇಕು. ಒಟ್ಟು ಓರಿಗಳು ಬರೋ ಟೈಮಲ್ಲಿ ನೀವು ಅಲರ್ಟ್ ಆಗಿರ್ಬೇಕು. ಒಂದು ಸೆಕೆಂಡ್ ಮಿಸ್ ಆದ್ರೆ ಸಹ ಅವ್ರು ಕಟ್ಟಿದವರಿಗೆ ಹಿಡಿತಾರೆ. ಕಟ್ಟಿರೋ ಓರಿ ಮೇಲೆ ಅಟ್ಯಾಕ್ ಮಾಡಕ್ಕೆ ಇದು ಮಾಡ್ಬಿಡ್ತಾವೆ. ಆಗಿರತ್ತೆ ಇಂಥದ್ದೆಲ್ಲ ರಿಂಗ್ ಎಲ್ಲ ಕಟ್ ಆಗಿಬಿಡ್ತದೆ. ಸೊ ಗೈಸ್, ಈ ಓರಿ ನೋಡಿ ಅಲ್ಲಿ ಹತ್ತಿ ನಿಂತ್ಕೊಬಿಟ್ಟಿದೆ ಮೇಲೆ. ಅಪ್ಪ, ಜೈಜಾಂಟಿಕ್ ಓರಿ ಇದು. ನೀವು ವಿಸಿಬಿಲಿಟಿ ಕ್ಲಿಯರ್ ಬೇಕಾದ್ರೆ. ಹಾಂ, 100 ಮೇಲೆ ಹೋರಿನ ಇದಾವ ಸರ್? ಅಲ್ಲ, ನೀವು ರಾತ್ರಿ ಇಲ್ಲಿ ಇರಲ್ವಲ್ಲ, ಅವಾಗ ಏನಾರು ಕಟ್ಟಾದ್ರೆ? ದೇವರೇ ಈಗ. ಎಲ್ಲ ನಾವು ಏನು ನಮ್ಮೊಂದು ಲಿಮಿಟೇಷನ್ ಇದೆ. ಹೌದು ಸರ್, ನಿಜ. ಏನಂತ ಮಾಡ್ಬೋದು, ಎಷ್ಟಂತ ಮಾಡ್ಬೋದು. ನಿಜ ನಿಜ ನಿಜ. ನಮಗೂ ಸುಸ್ತಾಗ್ತದೆ. ಹೌದು. ಆದ್ರೆ ಆಪ್ಷನ್ ಇಲ್ಲ. ಈಗ ಲಾಸ್ಟ್ 2 months ಅಲ್ಲಿ ಕರೆಕ್ಟ್ ಆಗಿ ಜನ ಇಲ್ಲ. ನಾರ್ಮಲ್ ಆಗಿ ಏನಾಗ್ತದೆ, ಅವ್ರಿಗೆ 20-30 ಸಾವಿರ ಕಮಿಟ್ಮೆಂಟ್ ಇರ್ತದೆ. ಓಕೆ. ಅವರು ಒಂದು 2 months ಅಲ್ಲಿ ಅದೆಲ್ಲ ಕ್ಲಿಯರ್ ಆಗ್ತದೆ. ಕ್ಲಿಯರ್ ಆದ್ಮೇಲೆ ಹೋಗ್ಬಿಡ್ತಾರೆ. ಮತ್ತೆ ಅವರಿಗೆ ಈ ಎಣ್ಣೆ ಹುಚ್ಚಿರ್ತದೆ. ಸ್ಟಾರ್ಟಿಂಗ್ ಒಂದು ಕಂಟ್ರೋಲ್ ಇರ್ತಾರೆ. ಹೌದು. ಒಮ್ಮೆ ಒಂದು ನಿಮಿಷ ಗೋರಿ ನೋಡಿ ಗೈಸ್, ಇನ್ನೊಂದು ಓರಿ ಬಂತು. ಇವಾಗ ಓಡಿದ್ರು ಈಗ ಅದನ್ನ ಹಿಡ್ಕೊ ಬರ್ಬೇಕೀಗ, ಇಲ್ಲಾಂದ್ರೆ ಅದು ಅಟ್ಯಾಕ್ ಮಾಡುತ್ತೆ. ಇನ್ನೊಂದು ಓರಿ ಬರುವಾಗಲೇ ರಪ್ಪ ಇದಿಬೇಕು. ಹೌದೌದು. ನಿಮ್ಗೆ ಹಣಕಾಸಿನೆಲ್ಲ ಯಾವ ರೀತಿ? ನಂಬರ್ಸ್ 100 ಒಳಗಿರುವಾಗ ಸಮಸ್ಯೆಗಳಾಗ್ತಿರ್ಲಿಲ್ಲ. ಲೇಬರ್ಸ್ ಎಲ್ಲ ಸಿಗ್ತಾ ಇದ್ರು. ಈ ನಂಬರ್ಸ್ಗೆ ಲೇಬರ್ ಸಿಗ್ತಾ ಇಲ್ಲ. ಇವನು ಎಕ್ಸಾಂಪಲ್ ನಿನ್ನೆ 3 ಜನ ತಗೊಂಡ್ ಬಂದೆ. ಇಲ್ಲಿ ಬಂದು ಇಳ್ದು ಒಬ್ಬ ನೋಡಿ ಓಡೋದು, ಇನ್ನೊಬ್ಬ 10 ಗಂಟೆಗೆ ಇಳ್ದ, ನಾನು ಅಷ್ಟು ಅರ್ಧ ಮಾಡ್ತೇನೆ ಹೋಗ್ತೇನೆ. ಆಯ್ತು, ಅವನಿಗೆ ಅರ್ಧ ದಿನ ಸಂಬಳ ಕೊಟ್ಟಿತ್ತು, ಅವನು ಕಳಿಸಿತ್ತು. ಒಂದ್ ದಿನಕ್ಕೆ ಎಷ್ಟು ಇಸ್ಕೊತಾರೆ ಸರ್ ಲೇಬರ್? 800 ರೂಪಾಯಿ ಸಂಬಳ. 800 ರೂಪಾಯಿ ಸಂಬಳ. ಸುಮಾರು ನಮಗೆ ಮಂತ್ಲಿ ಮಿನಿಮಮ್ 5 lakh rupees ಬೇಕು ಇದನ್ನ ಮೇಂಟೈನ್ ಮಾಡಕ್ಕೆ. ನಿಮಗೆ ತಿಂಗಳಿಗೆ ಒಂದು 5 ಲಕ್ಷ ರೂಪಾಯಿ ಖರ್ಚಿದೆ, ಕಮ್ಮಿ ಅಂದ್ರೆ ನಾವೇ ಮೇಂಟೈನ್ ಮಾಡಿ ಅಲ್ಲ. ಆಕ್ಚುಲಿ ಇದನ್ನೊಂದು ರೆಸ್ಟ್ರಿಕ್ಟೆಡ್ ಏರಿಯಾದಲ್ಲಿ ಮ್ಯಾನೇಜ್ ಮಾಡ್ಬೇಕಾದ್ರೆ ಇಷ್ಟು ಮ್ಯಾನೇಜ್ಮೆಂಟ್ ಒಂದು 27 ಲಕ್ಷ ತಿಂಗಳಿಗೆ ಬೇಕು. ಸೊ ನಾವು 5 lakhs ಅಲ್ಲಿ ಇದನ್ನು ಮ್ಯಾನೇಜ್ ಮಾಡ್ತಾ ಇದ್ವಿ. ಲಾಸ್ಟ್ ಒಂದು ವಿಡಿಯೋ ಯೂಟ್ಯೂಬರ್ ಹಾಕಿದ ನಂತರ ಸುಮಾರು 20% ಪಬ್ಲಿಕ್ ಇಂದ ಕಾಂಟ್ರಿಬ್ಯೂಷನ್. ಲಾಸ್ಟ್ ವೀಕ್ ನನಗೆ ಫೀಡಿಗೆ ಶಾರ್ಟೇಜ್ ಇತ್ತು. ನಾನು ಬೆಳಿಗ್ಗೆ ನನಗೆ ಪ್ರೀವಿಯಸ್ ನೈಟ್ ಲೇಬರ್ ಇಶ್ಯೂಸ್ ಇದ್ದರಿಂದ ನನಗೆ ಫೋಕಸ್ ಮಾಡ್ಲಿಕ್ಕೆ ಆಗಲಿಲ್ಲ. ಬೆಳಿಗ್ಗೆ 5 ಗಂಟೆ ನೆನಪಾಯ್ತು ಇವತ್ತು ಚೆಕ್ ಪೇಮೆಂಟ್ ಮಾಡ್ಬೇಕಂತ. ಇಮಿಡಿಯೇಟ್ ನಾನು ಮೆಸೇಜ್ ಮಾಡಿದೆ. 11 ಗಂಟೆ ಒಳಗೆ ಪೇಮೆಂಟ್ ಮಾಡಿದ್ದಾರೆ ಜನರು. ಅದು ಕೂಡ ತುಂಬಾ ಅಲ್ಲ, ಒಂದು 20 ಜನ 25 ಜನಕ್ಕೆ ಮೆಸೇಜ್ ಮಾಡ್ತಾರೆ. ಅವ್ರು ಇಮಿಡಿಯೇಟ್ ರೆಸ್ಪಾಂಡ್ ಮಾಡ್ತಾರೆ, ಕಾಂಟ್ರಿಬ್ಯೂಟ್ ಮಾಡ್ತಾರೆ. ನನಗೆ ಏನು ದಾರಿ ಕಾಣುದಿಲ್ಲ. ಆಗ ನಾನು ಪಬ್ಲಿಕ್ ಕೈ ಹೋದ ಕೂಡಲೇ ಇಮಿಡಿಯೇಟ್ ಜನ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ. ಸರ್, ನಿಮ್ಮ ಅಂದ್ರೆ ಅಕೌಂಟ್ ನಂಬರ್ ಎಲ್ಲ ಇದೆ ಅಲ್ಲ ಸರ್? ಗೂಗಲ್ ಪೇ, ಫೋನ್ ಪೇ ನಂಬರ್ ಎಲ್ಲ ಇದೆ. ಅದನ್ನ ನಾನು ಹಾಕಿರ್ತೀನಿ ಕೆಳಗಡೆ ನನ್ನ ಯೂಟ್ಯೂಬ್ ಚಾನಲ್ ಅನ್ನು. ಸೊ ಅಬ್ವಿಯಸ್ ಇಂಥ ಕೆಲಸಕ್ಕಾದ್ರೆ ಯಾರು ಬೇಕಾದ್ರೂ ಹೆಲ್ಪ್ ಮಾಡ್ತಾರೆ, 100% ಮಾಡೇ ಮಾಡ್ತಾರೆ. ಸೊ ಗೈಸ್, ನಿಮ್ಗೂ ಏನಾದ್ರು ಇವ್ರು ಮಾಡ್ತಿರೋ ಕೆಲಸಕ್ಕೆ ಸಹಾಯ ಮಾಡಬೇಕು ಅಂತ ಅನ್ಸಿದ್ರೆ ಇವ್ರ ಅಕೌಂಟ್ ನಂಬರು ಮತ್ತೆ ಗೂಗಲ್ ಪೇ, ಫೋನ್ ಪೇ ನಂಬರ್ ಎಲ್ಲ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲೂ ಹಾಕಿರ್ತೀನಿ. ಹೋಗಿ ಸರ್, ಪರವಾಗಿಲ್ಲ, ಅವರಂತೂ ಫುಲ್ ಬಿಸಿ ಇರ್ತಾರೆ. ಇವ್ರ ಅಕೌಂಟ್ ನಂಬರು ಮತ್ತೆ ಗೂಗಲ್ ಪೇ, ಫೋನ್ ಪೇ ನಂಬರ್ ಎಲ್ಲ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಸ್ಕ್ರೀನ್ ಮೇಲೂ ಬರ್ತಾ ಇರುತ್ತೆ. ಒಂದು ತಿಂಗಳಿಗೆ 5 ಲಕ್ಷದ ಗಂಟೆ ಅವರಿಗೆ ಖರ್ಚೇ ಇದೆ. ಸೊ ನಿಮ್ ಕೈಲಿ ಎಷ್ಟಾಗುತ್ತೆ ಅಷ್ಟು ಹೆಲ್ಪ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಈ ರೀತಿ ನಾನು ಸುಮಾರು ವಿಡಿಯೋಸ್ ಹಳೆ ಮುಂಚೆ ಮಾಡಿರೋ ವಿಡಿಯೋಸ್ಗೆಲ್ಲ ತುಂಬಾ ಜನ ಸಪೋರ್ಟ್ ಮಾಡಿದ್ದೀರಾ, ತುಂಬಾ ಜನ ಹೆಲ್ಪ್ ಮಾಡಿದ್ದೀರಾ. ಸುಮಾರು ಜನ ಈಗ ನಾನು ಬೆಕ್ಕಿನ ವಿಡಿಯೋಸ್ ಮಾಡಿದಾಗ, ಸುಧೀಂದ್ರ ಐತಲ್ ಅವ್ರ ವಿಡಿಯೋಸ್ ಮಾಡಿದಾಗ, ಆಮೇಲೆ ರೂಬನ್ ಅವ್ರ ವಿಡಿಯೋಸ್ ಮಾಡಿದಾಗ ಅವರೆಲ್ಲ ನನಗೆ ಫೋನ್ ಮಾಡ್ಬಿಟ್ಟು ಹೇಳಿದ್ದಾರೆ, ಸರ್ ಅಂದ್ರೆ ನಿಮ್ ಯೂಟ್ಯೂಬ್ ಚಾನಲ್ ಅಲ್ಲಿ ಇದನ್ನೆಲ್ಲ ವಿಡಿಯೋಸ್ ಮಾಡಿ ಹಾಕಾದ್ಮೇಲೆ ತುಂಬಾ ಜನ ದುಡ್ಡಿನ ಸಹಾಯ ಮಾಡಿದ್ದಾರೆ ಅಂತ ನನಗೆ ಪರ್ಸನಲ್ ಆಗಿ ಫೋನ್ ಮಾಡಿ ಹೇಳ್ತಾ ಇರ್ತಾರೆ. ಸೊ ಈ ವಿಡಿಯೋಗೂ ಅದೇ ರೀತಿ ಸಪೋರ್ಟ್ ಮಾಡಿ ಇಲ್ಲಿರೋ ಹಸುಗಳಿಗೋಸ್ಕರ ಸ್ವಲ್ಪ ಕಾಂಟ್ರಿಬ್ಯೂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಮುಂದೆ ಹೋಗೋಣ. ಸೊ ಗೈಸ್, ಇವಾಗ ನೋಡಿ ಎಲ್ಲ ಇನ್ನೊಂದು ಟೈಮ್ ಆಯ್ತಲ್ಲ, ಒಂದು 6 ಗಂಟೆ ಆಗ್ತಿದ್ದಂಗೆ ಎಲ್ಲ ಹಸುಗಳು ವಾಪಸ್ ಬಂದ್ಬಿಡ್ತವೆ. ಸೊ ಗೈಸ್, ಯಾವ್ದು ತುಂಬಾ ಅಟ್ಯಾಕ್ ಮಾಡೋ ಅಂಥದ್ದು ಅಂದ್ರೆ ಸ್ವಲ್ಪ ಯಾವ್ದು ಫೆರೋಷಿಯಸ್ ಇರುತ್ತೆ ಅಂತ ಹಸುಗಳು, ಅಂತ ದನಗಳನ್ನ ಮಾತ್ರ ಕಟ್ ಹಾಕ್ತಾರೆ. ಮಿಕ್ಕಿದೆಲ್ಲ ಹಂಗೆ ಫ್ರೀ ಆಗಿ ಬಿಟ್ಟಿರ್ತಾರೆ, ಇಲ್ಲೇ ಓಡಾಡ್ಕೊಂಡು ಆರಾಮಾಗಿರ್ತವೆ. ಹಾ, ಓರಿಗಳು ಮಾತ್ರ. ಓರಿಗಳು ಕೆಲವರಿಗೆ ಏನಂತ ಹೇಳಿದ್ರೆ ಈ ಫೀಡ್ ಸ್ವಲ್ಪ ಜಾಸ್ತಿ ಬೇಕಾಗ್ತದೆ. ಓಕೆ. ಅಂದ್ರೆ ಇಲ್ಲದ್ರೆ ಅವರು ಹೋದ್ರೆ ಅಲ್ಲಿ ಮೇಯಕ್ಕೆ ಅವರಿಗೆ ಸಾಕಾಗಲ್ಲ. ಅಲ್ಲಿ ಸಾಕಾಗಿ ಅವರು ಪುನಃ ಎಲ್ಲ ದೂರ ಕಡೆ ಹೋಗುವ ಚಾನ್ಸ್ ಇರ್ತದೆ. ಅಂತವರಿಗೆಲ್ಲ ಸ್ವಲ್ಪ ಜಾಸ್ತಿ ಫೀಡ್ ಕೊಡ್ತೇವೆ. ಸರ್, ಫೀಡ್ ಏನೇನೆಲ್ಲ ಕೊಡ್ತೀರಾ ಸರ್ ಇಲ್ಲಿ? ಅದು ಕ್ಯಾಟಲ್ ಫೀಡ್ ಈಗ ಕೋಸ್ಟಲ್ ಫೀಡ್ ನೋಡಿದ್ರೆ ರೆಡಿಮೇಡ್ ಬರ್ತದೆ ನಮಗೆ. ಅದರಲ್ಲಿ ಎಲ್ಲ ಧಾನ್ಯಗಳ ಮಿಕ್ಸ್ ಇರ್ತದೆ, ಸೋಯಾ, ಜೋಳದ ಪೌಡರ್. ಓಕೆ. ಸೊ ಇದೆಲ್ಲ ಮಿಕ್ಸ್ ಇರ್ತದೆ ಅಲ್ಲಿ. ಓಕೆ. ಸಾಲ್ಟು ಅದೆಲ್ಲ ಇರ್ತದೆ ಅಲ್ಲಿ. ಓಕೆ. ಸೊ ಇದು ಇವರಿಗೆ ಹೆಲ್ತಿ ಆಗ್ತದೆ. ಇದೆಲ್ಲ ಕಪಿಲ ನೋಡಿ, ಕಪಿಲ ನೋಡಿ, ಇದು ಕಣ್ಣು. ಓಕೆ. ತಾಯಿದು ಅಲ್ಲಿ ಮಕ್ಕಳ ರೈಟ್ಸ್ ಅಂತ. ಸೊ ಅದನ್ನೇ ನಾವು ಫಾಲೋ ಮಾಡ್ತಿದ್ದೀವಿ. ಸೊ ಒಟ್ಟು ಇಲ್ಲಿ ಯಾವುದೇ ಹಸುಗಳು ಹಾಲು ಕರೆದು ಅದನ್ನ ಬೇರೆ ಎಲ್ಲೂ ಯೂಸ್ ಮಾಡಲ್ಲ ಅದನ್ನ. ಓಕೆ. ತಾಯಿ ಹಾಲು ಯಾವತ್ತಿದ್ರು ಬರೀ ಮಕ್ಳಿಗೆ ಮಾತ್ರ ಕೊಡಬೇಕು. ಸೊ ಆ ಕಾರಣದಿಂದ ಇಲ್ಲಿ ಯಾವುದೇ ಹಸುಗಳನ್ನ ಹಾಲು ಕರೆದು ಅಥವಾ ಅದನ್ನ ಮಾರಾಟಕ್ಕಾಗ್ಲಿ ಅಥವಾ ಯಾವುದೇ ರೀತಿ ಯೂಸ್ ಮಾಡಲ್ಲ. ಎಲ್ಲ ಹಸುಗಳ ಹಾಲು ಏನಿದೆ ಅದು ಬರೀ ಆ ಹಸುಗಳ ಕರುಗಳಿಗೆ ಅಂದ್ರೆ ಆ ಹಸುಗಳ ಮಕ್ಳಿಗೆ ಮಾತ್ರ ಕೊಡ್ತಾರೆ. ಈಗ ಆ ಓರಿ ಕಟ್ಬೇಕಲ್ಲ ನೀವು? ಅದು ದನನೇನಾ? ಅದು ನೋಡ್ಲಿಕ್ಕೆ ಒಂಥರ ಹೋರಿ ತರನೇ ಇದೆ. ಸರ್, ಜನರಲ್ ಆಗಿ ಹಸುಗಳು ದನಗಳೆಲ್ಲ ಎಷ್ಟು ವರ್ಷ ಬದುಕಿರ್ತವೆ ಸರ್? 20 ವರ್ಷ ತನಕ ಬದುಕು. 20 ವರ್ಷ. ಈ ಜರ್ಸಿಗಳಿಗೆಲ್ಲ ಸ್ವಲ್ಪ ಲೈಫ್ ಕಡಿಮೆ. ಅದೆಲ್ಲ 3 ಕರು ಹಾಕಿದ ಕೂಡಲೇ
ಈಗ ಇವಳು ಭದ್ರ ಅಂತ ಕಪಿಲ ಬರ್ತಾ ಇದೆ. ಹೌದು, ಇದು ಕಪಿಲ ತಳಿ. ಓಕೆ. ಇದು ಆಲ್ರೆಡಿ ನಮ್ಮಲ್ಲಿ ಬಂದ ನಂತರ ಸುಮಾರು 6 ಕರು ಹಾಕಿದೆ. 6 ಕರು ಹಾಕಿದೆ. ಓಕೆ. ಅದು ಬರುವಾಗಲೇ ಒಂದು ಕರು ಅವಳೊಟ್ಟಿಗಿತ್ತು, ಅದು ಸೇರಿ 7 ಕರು ಆಯ್ತು. ಸೊ ಗೈಸ್ ಇದು ನೋಡಿ, ಇದು 7 ಕರು ಹಾಕಿದೆಯಂತೆ ಟೋಟಲಿ ಹಸು. ಇನ್ನು ಹೇಳ್ತಿದ್ದು ಇವಳ ಮಗಳು ನೋಡಿ, ಮಗಳೇನ ಇದು? ಓಕೆ, ಸೂಪರ್. ಈ ಕಪಿಲದ ಬಗ್ಗೆ ಆಕ್ಚುಲಿ ಮಹಾಭಾರತದಲ್ಲಿ ಶ್ರೀಕೃಷ್ಣನ ಉಲ್ಲೇಖಗಳಿವೆ, ತುಂಬಾ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ. ಯಾಕೆ ಕಪಿಲ ಒಂದು ಕಪಿಲವನ್ನು ಹತ್ಯೆ ಮಾಡಿದರೆ 1000 ದನಗಳನ್ನು ಕೊಂದಷ್ಟು ಶಾಪ ಬರ್ತದೆ. ಅದೇ ಒಂದು ಕಪಿಲದ್ದು ಅದಕ್ಕೆ ಆಹಾರ ಕೊಟ್ರೆ 1000 ಗೋವುಗಳಿಗೆ ಕೊಟ್ಟ ಆಹಾರ ಕೊಟ್ಟಷ್ಟು ಪುಣ್ಯ ಸಿಗ್ತದೆ. ನಿಜ ಸರ್. ಸೊ ಇದನ್ನೆಲ್ಲ ಅವರು ಮೆನ್ಷನ್ ಮಾಡಿದ್ದಾರೆ. ಯಾಕಂದ್ರೆ ಇದು ಕಪಿಲ ಮುನಿ ಅವನ ತಾಯಿಗೆ ಗಿಫ್ಟ್ ಕೊಟ್ಟರೆ ಅಲ್ಲಿಂದ ಕಪಿಲ ಅಂತ ಆದದ್ದು. ತಾಮ್ರವರ್ಣಗಳ ಈ ಕಪಿಲ ಏನು ಇದೆ, ಇದು ಮಲೆನಾಡು ಗಿಡ್ಡ, ಕಾಸರಗೋಡು ಗಿಡ್ಡಗಳಲ್ಲಿ ಇದು ಬ್ರೀಡ್ ಆಗುದು ಆಕ್ಚುಲಿ. ಸೊ ನಮ್ಮಲ್ಲಿ ಸುಮಾರು 30 ಹೆಚ್ಚು ಇಂಥ ಹೋರಿಗಳಿವೆ. ಸರ್ ಇದು ಹೊಗೆ ಹಾಕಿರೋದು ನೊಣ ಬರ್ತವೆ, ನೊಣ ಮತ್ತು ಸೊಳ್ಳೆ ಏನಾದ್ರೂ ಬರಬಾರ್ದು ಅಂತ. ನೊಣ ಬರುದು, ನೊಣ. ಸಗಣಿನೇ ಅಲ್ಲ ಇದು, ಬಟ್ ಸಗಣಿನೇ ಇಲ್ಲಿ ಫುಲ್ಲು ಇಲ್ಲೆಲ್ಲ ಸುಮಾರಿದೆ. ಸೊ ಅದನ್ನೇ ತಂದು ಒಣಗಿಸ್ಬಿಟ್ಟು ಬೆಂಕಿ ಹಚ್ಚಿದಾಗ ಇಲ್ಲಿ ಸುತ್ತ ಅಂದ್ರೆ ನೊಣಗಳು ಯಾವುದು ಬರಲ್ಲ. ಸೊ ಅವಾಗ ನೋಡಿ ಈ ಹಸುಗಳೆಲ್ಲ ಆರಾಮಾಗಿ ನೋಡಿ ಓಡ್ತಾರತ್ತು ಹಂಗೆ ಹಿಡ್ಕೊಬಿಡ್ಬೇಕು ನಾವು ಓಡೋಣ ಅದರಿಂದ, ಇಲ್ಲಾಂದ್ರೆ ಹೋಗಿ ಅಟ್ಯಾಕ್ ಮಾಡಿಬಿಡುತ್ತಂತೆ. ಸೈಡಿಗೆ ಬನ್ನಿ, ಇನ್ನಲ್ಲ ಹಿಡ್ಕೊಂಬಿಟ್ರು. ಇವನ ಕಾಲು ಮುರಿದಿತ್ತು. ಹೌದಾ? ಹಿಂದಿನ ಕಾಲು ದೊಡ್ಡವರೊಟ್ಟಿಗೆ ಫೈಟ್ ಮಾಡಿ ಓಕೆ, ಅದನ್ನು ರೀಜಾಯಿನ್ ಮಾಡಿ. ಓಕೆ, ರೀಜಾಯಿನ್ ಮಾಡಿದ್ದಾರೆ. ನೀವು ನೋಡ್ಬೋದು ಅವ್ರ ಕಾಲಿಗೆ ಒಂದು ಗಾಜ್ ಚುಚ್ಬಿಟ್ಟೈತಂತೆ ಬೆಳಗ್ಗೆ. ಸೊ ಆದರೂ ಏನೋ ಕಟ್ಕೊಬಿಟ್ಟು ಹಂಗೆ ಆಡ್ಕೊಂಡು ಕೆಲಸ ಮಾಡ್ತಾವ್ರೆ. ನೆಕ್ಸ್ಟ್ ಇದೊಂದು ಕಟ್ಟಾಕ್ಬೇಕು. ಅದಕ್ಕೆ ಇದೊಂದೇನಾ ಬಿಟ್ಟಾಡ್ದ ಅಂತ? ಹಾಂ ಗೈಸ್ ನೋಡಿ, ಒಂದು ಓರಿನ ಹಿಡಿಯೋದು ಎಷ್ಟು ಕಷ್ಟ. ಹಿಡ್ದಿದ್ರು, ಬಟ್ ನನ್ನ ನೋಡಿ ಓಡೋಗ್ಬಿಡ್ತಾವ್ರು. ಇನ್ನೂ ಕಟ್ಟಿರಲಿಲ್ಲ. ಓ ಬಾಲಿ ಬೇಟಿ ಲೇಕೆ ಆಯಿ ಕ್ಯಾ ಆಗಯ್ಯ ಅಂಬಿ. ಅಲ್ಲಿ ನೋಡಿ ಒಂದು ಸಣ್ಣ ಕರು. ಹಾಂ ಅಲ್ಲಿ ಬರ್ತಿದೆಯಲ್ಲ ದೂರದಲ್ಲಿ, ಒಂದು ಕೊಂಬು ಸಣ್ಣದೊಂದು ಕೊಂಬು ದೊಡ್ಡದು. ಹೌದು, ಅವಳು ಇಲ್ಲಿ ಬಂದು ಸುಮಾರು 5 ಕರು ಹಾಕಿದ್ದಾಳೆ. 5 ಕರು. ನೀವಲ್ಲಿ ನೋಡೋದು ಚಿಕ್ಕ ಕರು ಬರ್ತೈತೆ ಸರ್. ಒಟ್ಟಿದೆ 3 ದಿವಸದ ಕರು ಇದು. 3 ದಿವಸದ ಕರು ಕಪಿಲ ನೋಡಿ, ಈ ತರ ಇರ್ತದೆ ಬಣ್ಣ. ಓಕೆ. ಮತ್ತೆ ಹಳದಿ ಆಗ್ತದೆ ನೋಡಿ, ತಾಯಿ ನೋಡಿ. ಇದ್ರ ತಾಯಿ ಅದು ಕೊಂಬು ಉದುರಿಸ್ತದೆ ಆಟೋಮೆಟಿಕ್ ಆಗಿ. ಇದ್ರ ತಾಯಿ ಆ ಕರು ಹಿಂದೆನೆ ಅವ್ರು ತಗೋಗ್ತಿದ್ರೆ ಅಂತ ಅದ್ರ ಹಿಂದೆನೆ ಹೋಗ್ತಾ ಇದ್ರು. ಅವ್ರು ಎಲ್ಲಿಗೆ ತಗೋಗ್ತಾರೆ ಅಲ್ಲಿಗೆ ಹೋಗುತ್ತೆ. ಸೊ ಗೈಸ್ ಇದು ಆ್ಯಕ್ಚುಲಿ ಮಂಗಳೂರು ಏರ್ಪೋರ್ಟ್ ಹತ್ರನೇ ಇರೋದು ಈ ಗೋಶಾಲೆ. ಅಂದರೆ ಮಾವನೂರು ಅಂತ ಒಂದು ಊರು ಬರುತ್ತೆ, ಮರಾವೂರು ಅಲ್ವಾ? ಸೊ ಸಾರಿ, ಮಾವನೂರಲ್ಲ, ಮರಾವೂರು ಅಂತ. ಸೊ ಮಂಗಳೂರಿಂದ ಎಷ್ಟು ಕಿಲೋಮೀಟರ್ ಆಗ್ಬೋದು ಸರ್? 13 ಕಿಲೋಮೀಟರ್. ಸೊ ಮಂಗಳೂರಿಂದ ಒಂದು 13 ಕಿಲೋಮೀಟರ್ ಆಗುತ್ತೆ, ಮರಾವೂರು ಅಂತ. ಸೊ ಇಲ್ಲಿಂದ ಏರ್ಪೋರ್ಟ್ ಎಷ್ಟು ದೂರ ಇದೆ? ಆ ಗುಡ್ಡನೇ? ಓ ಗೈಸ್, ಇಲ್ಲೇ ನೋಡಿ, ಇಲ್ಲೇ ಕಾಣಿಸ್ತೈತೆ ಏರ್ಪೋರ್ಟ್. ಸೊ ರಾತ್ರಿ ಹೊತ್ತು ಒಂದು ಸುಮಾರು ಹಸುಗಳಿದ್ದಾವೆ, ಅವನ್ನೆಲ್ಲ ಕಟ್ಟಾಕ್ಲಿಲ್ಲ ಅಂದರೆ ಎಲ್ಲ ಏರ್ಪೋರ್ಟಿಗೆ ಹೋಗ್ಬಿಡ್ತಾವಂತೆ. ಸೊ ಮಂಗಳೂರು ಏರ್ಪೋರ್ಟ್ ಇದೆ, ನಾನು ನೋಡಿರಲಿಲ್ಲ, ಇವತ್ತೇ ನೋಡಿದ್ದು. ಗೈಸ್ 2 ಆಚೆ ಬಂದ್ಬಿಡ್ತು. ಸೊ ಗೈಸ್ ಆ್ಯಕ್ಚುಲಿ ಇಲ್ಲಿ ಕೆಲವೊಂದು ಹಸುಗಳು ಅಂದರೆ ವಯಸ್ಸಾಗಿರೋ ಹಸುಗಳಿದ್ದಾವೆ. ಆಮೇಲೆ ಕೆಲವೊಂದು ಹಸುಗಳಿಗೆ ಜಾಸ್ತಿ ಊಟ ಕೊಡಬೇಕಾಗುತ್ತೆ, ಅಂದರೆ ಜಾಸ್ತಿ ಫೀಡ್ ಕೊಡಬೇಕಾಗುತ್ತೆ. ಸೊ ಆ ಹಸುಗಳನ್ನ ಸಪ್ರೇಟ್ ಮಾಡ್ತಾರೆ ಇಲ್ಲಿ. ಸೊ ಇಲ್ಲಿ ಅವ್ರಿಗೆ ಹೆಂಗೋ ಗೊತ್ತಾಗುತ್ತೆ, ಬಟ್ ಎಲ್ಲ ಒಂದೇ ರೀತಿ ಇದ್ದಾವೆ. ಬಟ್ ಅವ್ರಿಗೆ ಗೊತ್ತಾಗುತ್ತೆ ಯಾವ್ಯಾವ ಹಸುಗಳು ಅಂತ, ಯಾವ್ಯಾವ ಜಾಸ್ತಿ ಊಟ ಕೊಡಬೇಕು, ಯಾವ್ಯಾವ ನಾರ್ಮಲಾಗಿ ಊಟ ಕೊಡಬೇಕು ಅಂತ. ಸೊ ಅವನ್ನೆಲ್ಲ ಸಪ್ರೇಟ್ ಮಾಡ್ತಾರೆ. ಆ ಕಡೆ ಒಂದು ಬ್ಯಾಚ್, ಅಲ್ಲೊಂದು ಬ್ಯಾಚ್ ಇದೆ. ಆಮೇಲೆ ಇಲ್ಲೊಂದು ಈ ಕಡೆ ಒಂದು ಬ್ಯಾಚ್ ಇದೆ, ಅಂದರೆ ಆ ಕಡೆ ಅಲ್ಲಿ ಶೆಡ್ ಹಾಕಿದ್ರಲ್ಲ ಅಲ್ಲಿ. ಸೊ ಹಿಂಗೆ ಸಪ್ರೇಟ್ ಮಾಡಿ ಅದಾದಮೇಲೆ ಊಟ ಹಾಕೋದವರು. ಇವಾಗ ಊಟ ಹಾಕ್ತಾರೆ. भले आ रहा है क्या अंदर आ रहा है? ನೋಡಿ, ಇಲ್ಲಿ ಊಟ ಆಗ್ತಿರೋದು ನೋಡ್ತಿದ್ದಂಗೆ ಅಲ್ಲಿರೋವೆಲ್ಲ ಒಳಗೆ ಬಂದ್ಬಿಡ್ತಾವೆ. ಅವಾಗ ಇವೆಲ್ಲ ಒಳಗೆ ಬಂದ ತಕ್ಷಣ ಲಾಕ್ ಮಾಡ್ಬಿಡ್ತಾರೆ. ನೋಡಿ ಇಲ್ಲಿ ಗಂಟ ನಿಂತಿದೆ. ನೆಕ್ಸ್ಟ್ ಈಗ ಇವ್ರಿಗೆಲ್ಲ ವೆಯ್ಟಿಂಗ್, ಇವೆಲ್ಲ ವೆಯ್ಟಿಂಗ್ ನೆಕ್ಸ್ಟ್ ರೌಂಡು. ನಮ್ಮಲ್ಲಿ ಸರಿಯಾದ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ. ಹಾಂ
ಮ್ಯಾನೇಜ್ ಮಾಡಬೇಕು. ಹೌದು ನಿಜ ಸರ್, ನಿಜ. ಇನ್ನು ಸುತ್ತ ಅಲ್ಲಿ ಹಾಕಿದ್ರೆ ಇವಾಗ ಇಲ್ಲಿ ಹಾಕ್ತಾರೆ, ನೆಕ್ಸ್ಟ್ ಅಲ್ಲಿರೋ ಹಸುಗಳಿಗೆಲ್ಲ ಹಾಕ್ತಾರೆ, ಪ್ರತಿಯೊಂದು ಹಸುಗೂ ಹಾಕ್ತಾರೆ. ಸುಮಾರು ನಾನು ಕೇಳ್ದಂಗೆ ಒಂದು ದಿನಕ್ಕೆ ಒಂದು 500 kg ಅವರಿಗೆ ಕ್ಯಾಟಲ್ ಫೀಡ್ ಖರ್ಚಾಗುತ್ತಂತೆ ಈ ಗೋಶಾಲೆಯಲ್ಲಿ. ಸೈಬರ್ ಒಂಚೂರು ಹೋಯ್ತೀನಿ ಸೈಬ್ರಿ ಒಂಚೂರು ಹೋಗ್ತೀನಿ, ಹೋಗ್ಬಿಡ್ತೀನಿ. ಊಟ ಮಾಡಿ ಬಾಯ್. ನೀನು ಯಾಕೆ ಬಂದೆ? ಒಳಕ್ಕೆ ನಿಮ್ಮ ಒಳಕ್ಕೆ ಅಂಬೂಟ ಅವನ ಆಚು ನೋಡಿ. ಎಲ್ಲ ನೀಟಾಗೆ ಕ್ಲೀನಾಗಿ ತಿಂದಿದ್ದಾವೆ ಎಲ್ಲ ಹಸುಗಳು. ಪುಣ್ಯಕೋಟಿ ಗೋಮಾತೆ. ನೀವು ನಮಸ್ಕಾರ ಮಾಡ್ಕೊಳ್ಳಿ, ನಿಮಗೂ ನಮಸ್ಕಾರ ಮಾಡಿಸ್ತೀನಿ ತಡಿ. ಎಲ್ಲರಿಗೂ ಒಳ್ಳೇದು ಮಾಡಪ್ಪ. ಈ ಕಡೆ ಆಗ್ತಾ ಇದ್ದಾರೆ, ಈ ಕಡೆಗೆ ಬಂದ್ಬಿಟ್ಟಿದ್ದೆ. ಡಿಸಿಪ್ಲಿನ್. ಹೌದು ಸರ್, ನಿಜ. ಮಂಗಳೂರು ಅಂದ್ರೆ ಧರ್ಮದ ನಾಡು, ಹೌದು, ಸತ್ಯದ ಊರು ಅಂತ ಹೇಳ್ತಾರೆ. ನಿಜ. ಸತ್ಯ ಧರ್ಮ ಇರುವ ಈ ಊರು, ಇಲ್ಲಿ ದೈವ ದೇವರ ನಾಗಾರಾಧನೆ, ಇದು ಪರಶುರಾಮ ಸೃಷ್ಟಿಯ ಊರು. ಇಲ್ಲಿ ಸತ್ಯ ಧರ್ಮ ಇನ್ನು ಉಳಿದಿದೆ ಅಂತ ಹೇಳಿದ್ರೆ ನಂಬೇಕಾದ್ರೆ ಇಂಥದ್ದೆಲ್ಲ ಉಳಿಬೇಕು. ಹೌದು ಸರ್, ಇದೇ ಸಾಕ್ಷಿ ಸರ್ ಅಂಥದಕ್ಕೆಲ್ಲ. ಈ ನಾಡಲ್ಲಿ ಇಂಥದ್ದು ಉಳಿದ್ರೆ ಮಾತ್ರ ಹೌದು ಇದಕ್ಕೆ ವ್ಯಾಲ್ಯೂ ಇದೆ. ನಿಜ ಸರ್. ಈ ಕಪಿಲ ಧರ್ಮದ ಬಗ್ಗೆ ಇವನ್ ಇಲ್ಲಿ ಕೋರ್ತಬ್ಬು ಅಂತ ದೈವ ಇದೆ, ಅದರ ಸಹ ಒಂದು ಪೌರಾಣಿಕ ಕಥೆಯಲ್ಲಿ ಓಕೆ ಅದರ ಬಗ್ಗೆ ಸಹ ಮೆನ್ಷನ್ ಇದೆ. ಹೌದು, ಹಾಂ, ಈ ಭಕ್ತಿ ಎಂಬ ಶಕ್ತಿ ಇದೆ ನಮ್ಮಲ್ಲಿ. ನಿಜ ಸರ್, ಅದಕ್ಕೆ ನಮ್ಗೆ ಆಯಾಸ ಆಗುದಿಲ್ಲ. ನಿಜ ಸರ್, ಖಂಡಿತ. ನೀವೊಂದು ನಾನು ಬಂದಾಗಿಂದ ಒಂದ್ ಕಡೆ ನಿಂತಿದ್ದೆ ನೋಡ್ಲಿಲ್ಲ ನಾನು. ನಾವು ಬೆಳಿಗ್ಗೆ ಹೀಗೆ ನಿಲ್ಲಲ್ಲ. ಹಾಂ, ದೊಡ್ಡ ಬೋರೆ ಚೂರು ಕೆಲಸದವರೆಲ್ಲ ಹೌದು, ಕಾಲು ತುಳಿದ್ರೆ ಕೈ ತುಳಿತದೆ ಅಂತ ಹೇಳ್ತಾರೆ. ಹೌದು, ನಾವು ಇದರಲ್ಲ, ಈ ಕೈ ಕಾಲೆಲ್ಲ ದೇವರು ಕೊಟ್ಟರು, ನಿಜ ಸರ್. ಅವರಿಗಾಗಿ ಇಷ್ಟ ಇದ್ದಾನೆ ಅಂತ. ಸೊ ಅಲ್ಲಲ್ಲೇ ಡಬ್ಬಗಳನ್ನ ಮುಂಚೆನೇ ರೆಡಿ ಮಾಡಿ ಇಟ್ಟಿರ್ತಾರೆ, ಒಂದು 3-4. ಸೊ ಒಂದು ಸೈಡ್ ಅಲ್ಲಿ ಕೊಡೋಕೆ ಸ್ಟಾರ್ಟ್ ಮಾಡ್ಕೊಂಡ್ರೆ ಹಂಗೆ ಕೊಡ್ತಾ ಇಲ್ಲೇ ಸೈಡಲ್ಲಿ ಇಟ್ಟಿರ್ತಾರೆ. ಸೊ ಇಲ್ಲಿಂದ ಎತ್ಕೊಂಡು ಹಂಗೆ ಕೊಟ್ಬಿಡ್ತಾರಲ್ಲ ಹಸುಗಳಿಗೆ. ನಾನಂತೂ ಫಸ್ಟ್ ಟೈಮ್ ನೋಡ್ತಿರೋದು. ಅಂದರೆ ನಾನು ಗೋಶಾಲೆ ನೋಡಿದ್ದೀನಿ, ಮುಂಚೆಲ್ಲ ಗೋಶಾಲೆಗಳನ್ನ ನೋಡಿದ್ದೀನಿ, ಬಟ್ ಈ ರೀತಿ ಅಂದರೆ ಹೋಗಿರ್ತಿದ್ದೆ, ಒಂದು 5 ನಿಮಿಷ ಇರ್ತಿದ್ದೆ, ಒಂದು 10 ನಿಮಿಷ ನೋಡ್ಕೊಳ್ತಿದ್ವಿ, ಹಂಗೆ ಬರ್ತಿದ್ವಿ. ಬಟ್ ಈ ಥರ ಊಟ ಕೊಡೋದನ್ನೆಲ್ಲ ಆ್ಯಂಡ್ ಇಷ್ಟೊಂದು ಹಸು ಇರೋ ಗೋಶಾಲೆ ಅಂತೂ ಇದೇ ಫಸ್ಟ್ ಟೈಮ್ ನೋಡ್ತಿರೋದು. ನಾನು ಲೈಫಲ್ಲಿ ಇಷ್ಟೊಂದು ಹಸುನೆಲ್ಲ ಇಷ್ಟೇ ಫಸ್ಟ್ ಟೈಮ್ ಒಟ್ಟಿಗೆ ನೋಡ್ತಾ ಇರೋದು. ಒಂದು 600ಕ್ಕಿಂತ ಜಾಸ್ತಿ ಹಸುಗಳು. ಎಲ್ಲ ಹಸುಗಳಿಗೂ ಊಟ ಸಿಗಬೇಕು, ಅಂದರೆ ಒಂದೊಂದು ಮಿಸ್ ಮಾಡೋದಿಲ್ಲ, ನೀಟಾಗಿ ಎಲ್ಲ ಹಸುಗಳಿಗೂ ಊಟ ಕೊಡ್ತಾರೆ. ಅದೇ ಖುಷಿಯಾದ ವಿಷಯ. ಹೌದು ಸರ್, ನಿಜ. ಮುಗಿತಲ್ಲ ಸರ್ ಈಗ? ಮುಗೀತು. ಸೊ ಗೈಸ್, ಈಗ ನಾವು ಎಲ್ಲ ಹಸುಗಳಿಗೂ ಊಟ ಎಲ್ಲ ಕೊಟ್ಟು ಕಂಪ್ಲೀಟಾಗಿ ಮುಗಿದಾಗಿದೆ. ಒಂದು 10-15 ನಿಮಿಷದಲ್ಲಿ ಕಂಪ್ಲೀಟ್ ಎಲ್ಲ ಹಸುಗಳಿಗೂ ಊಟ ಕೊಟ್ಬಿಡ್ತೀರಲ್ವ ಸರ್? ಫಾಸ್ಟ್ ಮಾಡ್ತೇವೆ. ಹಾಂ, ಆಕ್ಚುಲಿ ಏನಂತ ಹೇಳಿದ್ರೆ, ಯಾರು ನಮ್ಮೊಟ್ಟಿಗೆ ಇರ್ತಾರೆ ಕೆಲಸ ಮಾಡ್ತಾ, ಅವ್ರ ಸಹಯೋಗ ಇಂಪಾರ್ಟೆಂಟ್ ಇರ್ತದೆ. ಹೌದು, ನಿಜ. ಈ ಆಕ್ಚುಲಿ ನಾರ್ಮಲ್ ಆಗಿ ನಾವು ದನಗಳೆಲ್ಲ ಒಳಗೆ ಹಾಕಿ ಎಲ್ಲ ಕರೆಕ್ಟ್ ಸೆಟ್ ಮಾಡಿ ಮತ್ತೆ ಹಾಕೋದು ನಾರ್ಮಲ್ ಪ್ರೊಸೆಸ್. ಆದರೆ ನಾವು ಅವರಿಗೆ ದನ ಒಳಗೆ ಮಾಡ್ಲಿಕ್ಕೆ ಬಿಟ್ಟರೆ ಅದಕ್ಕೆ ಟೈಮ್ ಹೋಗುತ್ತೆ. ಸೊ ಅಷ್ಟೊಂದು ಕತ್ತಲಾಗ್ತದೆ, ನಿಜ. ಅವ್ರಿಗೆ ತಿನ್ಲಿಕ್ಕೆ ಕಷ್ಟ, ನಮಗೆ ಹಾಕ್ಲಿಕ್ಕೆ ಕಷ್ಟ. ಆಕ್ಚುಲಿ 360 kg ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗ್ತದೆ. 360 kg ಒಂದು ಡಬ್ಬದಲ್ಲಿ 20 kg ಇರ್ತದೆ. ಓಕೆ. ಸೊ ಇದನ್ನೆಲ್ಲ ಕಡೆ ಅಲ್ಲಲ್ಲಿ ಇಟ್ಟು ಡಬ್ಬ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಹೋಗ್ತೇವೆ. ನಾನಂತೂ ಫಸ್ಟ್ ಟೈಮ್ ಸರ್ ಇದನ್ನ ನೋಡಿದ್ದಂದ್ರೆ. ಆಕ್ಚುಲಿ ಏನಂತ ಹೇಳಿದ್ರೆ, ನಮ್ಮಲ್ಲಿ ಪ್ರಾಪರ್ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ಹೌದು, ಇವರಿಗೆ ಬೇಕಾದ ಫೆಸಿಲಿಟೀಸ್ ಇಲ್ಲ. ಹಾಂ, ನಾವು ಏನಾಗಿದ್ದೇವೆ, ಈ ಮಿನಿಮಮ್ ರಿಸೋರ್ಸ್ ಅಲ್ಲಿ ಮ್ಯಾಕ್ಸಿಮಮ್ ಪೊಟೆನ್ಷಿಯಲ್ ಎಕ್ಸ್ಪ್ಲಾಯ್ಟ್ ಮಾಡ್ತಾ ಇದ್ದೇವೆ. ಓಕೆ. ಸೊ ಅದಕ್ಕಾಗಿ ನಮ್ಮ ಶ್ರಮ ಜಾಸ್ತಿ ಹೋಗ್ತದೆ ನಮಗೆ. ನಿಜ ಸರ್, ನೋಡಿದ್ರೆ ಗೊತ್ತಾಗುತ್ತೆ. ನಮಗೆ ಕೆಲಸದವರಿಂದ ಸಹ ಅಷ್ಟು ಸಹಕಾರ ಇರುವುದಿಲ್ಲ. ಹಾಂ, ಆದ್ರೆ ಸಹ ನಮ್ಗೆ ಏನ್ ಸಿಗ್ತದೆ ಅದರಲ್ಲಿ ಮುಂದೆ ಹೋಗ್ಬೇಕು. ಅಂದ್ರೆ ಮೇನ್ ಕ್ಯಾಪ್ಟನ್ಸಿ ಇಂಪಾರ್ಟೆಂಟ್. ನಿಜ ಸರ್. ಇಲ್ಲಿ ದನಗಳೆಷ್ಟು ಉಳಿಸಿದ್ದೇವೆ ಇಂಪಾರ್ಟೆಂಟ್ ಅಲ್ಲದೆ, ದನಗಳೆಷ್ಟು ಕಳ್ಕೊಳ್ಳೋದಲ್ಲ ನಮಗೆ. ಹೌದು ಸರ್. ಓದೋದು ಹೋಯ್ತು, ಬಂದು ಇದ್ದದನ್ನು ಹೇಗೆ ಮಾಡಬೇಕು, ಹೇಗೆ ಇಳಿಸಬೇಕು, ಅವ್ರನ್ನ ಹೇಗೆ ಒಂದು ಕಡೆ ಇಟ್ಕೋಬೇಕು, ಅವ್ರು ಹೇಗೆ ಪ್ರೊಟೆಕ್ಟ್ ಮಾಡಬೇಕು, ಇಂಥದ್ದೆಲ್ಲ ಜವಾಬ್ದಾರಿಗಳು ನಮ್ಗೆ ಏನಿದೆ ಅದನ್ನು ನಾವು ಕರೆಕ್ಟ್ ಆಗಿ ಮಾಡ್ಬೇಕಾಗ್ತದೆ. ಇರೋ ದನಗಳನ್ನ ಆದಷ್ಟು ಉಳಿಸ್ಕೊಳ್ಳೋ ಪ್ರಯತ್ನ ಮಾಡಬೇಕು. ನಾವು ಮೇನ್ ಏನು ಥಿಂಕ್ ಮಾಡ್ತೇವೆ ಅಂತ ಹೇಳಿದ್ರೆ, ಈಗ ನಮ್ಮ ಹಳೆ ಗೋಶಾಲೆ ಹೊಡೆಯುವ ಮೊದಲು ನಮ್ಮಲ್ಲಿ ಕೆಲವು ವ್ಯವಸ್ಥೆಗಳಿತ್ತಲ್ಲಿ. ಇಲ್ಲಿ ಸಪರೇಷನ್ಸ್ ಇಲ್ಲ. ಇವನ್ ನಾವು ಕನ್ಸ್ಟ್ರಕ್ಷನ್ ಮಾಡೋ ಟೈಮಲ್ಲಿ ಕಾಂಕ್ರೀಟ್ ಹಾಕಿ ಪುಸ್ತಕದಲ್ಲಿ ದನಗಳು ಒಳಗೆ ಹಾರಿ ಬರ್ತಿತ್ತು. ಯಾಕಂದ್ರೆ ಶೆಲ್ಟರ್ ಇರಲಿಲ್ಲ, ಅವ್ರು ಡೆಸ್ಪರೇಟ್ ಆಗಿದ್ರು. ಪಾರ್ಟಿಷನ್ ವಾಲ್ ಮಾಡುವಾಗ ನೆಕ್ಸ್ಟ್ ಡೇ ಬಿದ್ದು ಹೋಗ್ತಿತ್ತು. ಸೊ ಇಲ್ಲಿ ಏನು ಟೈಮ್ ಸಿಗ್ತಿರ್ಲಿಲ್ಲ. ಆದ್ರೆ ನಾವು ಮ್ಯಾನೇಜ್ ಮಾಡಿದ್ದೇವೆ. ಇನ್ನು ಮುಂದೇನು ಆ ದೇವರ ಶಕ್ತಿ ಕೊಡ್ತಾರೆ ಅಷ್ಟರಲ್ಲಿ ನಾವು ಮಾಡ್ತೇವೆ. ಆಕ್ಚುಲಿ ಕೆಲವರೆಲ್ಲ ಬರ್ತಾರೆ, ಅವರು ಹಣ ಕೊಡುವಾಗ ನಿಜವಾಗಿ ಅವರ ಭಕ್ತಿ, ಅವರೊಂದು ಪ್ರೀತಿ, ನಮ್ಮ ಮೇಲೆ ವಿಶ್ವಾಸ, ಆ ದನಗಳ ಮೇಲಿರುವ ಪ್ರೀತಿ ನೋಡುವಾಗ ನಮಗೆ ನಿಜವಾಗಿ ಕಣ್ಣೀರು ಬರ್ತದೆ. ನಾವೆಲ್ಲ ಎನಿಸ್ತೇವೆ, ಆಯ್ತಾ ಇದು ಆಯ್ತು, ಇನ್ನೊಂದು 2 ತಿಂಗಳು ರನ್ ಮಾಡೋದು, ಆದರೆ ಮತ್ತೆ ಬಂದ್ ಮಾಡೋದು. ಈಗೆಲ್ಲ ತುಂಬ ಲಾಸ್ಟ್ 1-2 ವರ್ಷದ ನಲ್ತಿ ಮಾಡ್ತೀವಿ. ಇಲ್ಲ, ಸಾಧ್ಯನೇ ಇಲ್ಲ ಇದು ನಮಗೆ ಮಾಡೋಕ್ಕೆ. ಒಂದು ಸೈಡ್ ಲೇಬರ್ ಸಮಸ್ಯೆ, ಒಂದು ಸೈಡ್ ಫೈನಾನ್ಷಿಯಲ್ ಪ್ರಾಬ್ಲಮ್ಸು, ಒಂದು ಸೈಡ್ ಇಷ್ಟು ದೊಡ್ಡ ಸಿಸ್ಟಮ್ ಮ್ಯಾನೇಜ್ ಮಾಡಬೇಕು.
ತುಂಬ ಹೆಕ್ಟಿಕ್ ಆಗ್ತದೆ ಸಿಚುವೇಶನ್. ಹೌದು ಸರ್. ಎಷ್ಟೋ ಟೈಮಲ್ಲಿ ನಾವು ಡೆಸ್ಪರೇಟ್ ಆಗೋದುಂಟು. ಆದರೆ ಯಾವುದೇ ಡೆಸ್ಪರೇಷನ್ ಆಗುವಾಗ ಸಹ ನಮ್ಗೆ ಇಲ್ಲೇ ಒಂದು ರೇ ಆಫ್ ಹೋಪ್ಸ್ ಪುನಃ ಬರ್ತದೆ. ಈಗ ಲಾಸ್ಟ್ ಟೈಮ್ ಒಬ್ಬರು ಯೂಟ್ಯೂಬರ್ ಬಂದಿದ್ರು, ವಿಡಿಯೋ ಮಾಡಿದ್ರು. ಅವ್ರು ಮಾಡಿದ್ರಿಂದ ಅದೊಂದು 2 months ನಮಗೆ ಪಬ್ಲಿಕ್ಕಿಂದ ಒಳ್ಳೆ ಬೂಸ್ಟ್ ಬಂತು. ಇವನ್ ಲಾಸ್ಟ್ ಇಯರ್ ನಮಗೆ ಸರ್ಕಾರದಿಂದ ಖಾಲಿ 3,20,000 ಬಂದದ್ದು. ಪಿಂಜಾರಪೋಲ್ ಫಂಡಿಂದ ನಮಗೆ 13.5 ಲಕ್ಷ ಬರಬೇಕು. ಅಲ್ಲಿ ಖಾಲಿ ರಿಲೀಸ್ ಆಗಿದೆ ಖಾಲಿ 3,20,000 ಮಾತ್ರ. ಸೊ ಅಲ್ಲಿ ಸುಮಾರು 10 ಲಕ್ಷಕ್ಕಿಂತ ಜಾಸ್ತಿ ಡೆಫಿಸಿಟ್ ಆಗಿದೆ, ನಮಗೆ ಕೊರತೆ ಆಗಿದೆ. ಸೊ ಅದನ್ನು ತುಂಬಿಸಬೇಕು. ನಾನು ವೀರೇಂದ್ರ ಹೆಗ್ಡೆ ಅವರಿಗೆ ಹೋಗಿ ಮೀಟ್ ಆಗಿದ್ದು ಒಮ್ಮೆ, ನಮ್ಮ ಗೋಶಾಲೆಗೆ ಸಹಕಾರ ನೀಡಿ ಅಂತ. ಅವ್ರನ್ನು 2 lakh rupees ರಿಲೀಸ್ ಮಾಡಿದ್ರು ಧರ್ಮಸ್ಥಳ ಇದರಿಂದ ಸಂಘದಿಂದ. ಸೊ ಒಂದೊಂದು ಸಣ್ಣ ಸಣ್ಣ ಹೆಲ್ಪ್ ಕೂಡ ನಮಗೆ ಸ್ವಲ್ಪ ಜೀವಂತ ಇರ್ಲಿಕ್ಕೆ ಇದು ಸಹಕಾರ ಆಗ್ತಿದೆ ಈ ಸೆಕೆಗಾಲದಲ್ಲಿ ಮಳೆ ಬಿದ್ದಾಗೆ. ನಿಜವಾಗಿ ಹೇಳ್ಬೇಕಿದ್ರೆ ನಾವು ಈಗ ತುಂಬಾ ಏನು ಬರಗಾಲದ ಪರಿಸ್ಥಿತಿಯಲ್ಲಿ ಇದ್ದೇವೆ, ಆದ್ರೂ ಮ್ಯಾನೇಜ್ ಮಾಡ್ತಾ ಇದ್ದೇವೆ. ಅಂದ್ರೆ 650 ನಮ್ಮ ಲೈಫಲ್ಲಿ ನಾವು ಒಂದು ದನ ಸಾಕಿದವರಲ್ಲ. ಸೊ ನಮಗೆ 650 ದನ ಮೇಂಟೈನ್ ಮಾಡೋದಷ್ಟು ಸುಲಭ ಅಲ್ಲ. ನಮಗೂ ನಾಲೆಜ್ ಇರಲಿಲ್ಲ, ಆದ್ರೆ ಮಾಡ್ತಾ ಮಾಡ್ತಾ ಕಲಿತಿದ್ದೇವೆ ನಾವು. ಸೊ ಇವರೆಲ್ಲ ನಮ್ಮೊಟ್ಟಿಗೆ ತುಂಬಾ ಫ್ರೆಂಡ್ಲಿ ಇದ್ದಾರೆ. ಸೊ ಅವರು ಕೊಡುವ ಪ್ರೀತಿ, ನನ್ನ ಮೇಲೆ ಇಟ್ಟಿರೋ ವಿಶ್ವಾಸ, ನನ್ನ ಭಕ್ತಿ ಸೇರಿ ನಮಗೆ ಶಕ್ತಿ ವ್ಯಾಧಿ ಆಗಿದೆ ಅಷ್ಟೇ. ಅದೇ ಹೇಳ್ಬೇಕಂದ್ರೆ ಬೇರೇನಲ್ಲ. ಪ್ರತಿದಿನ ಇಲ್ಲಿ ಬಂದ ನಂತರ ಲೇಬರ್ ಸಮಸ್ಯೆಗಳ ಡೆಸ್ಪರೇಟ್ ಆಗ್ತೇನೆ, ನಾನು ಡಿಪ್ರೆಸ್ ಆಗ್ತೇನೆ. ನಾನು ಇಲ್ಲ ಇನ್ನು ಆಗಲ್ಲ, ಇಲ್ಲ ಇನ್ನು ಕೈ ಬಿಡ್ತೇನೆ, ನಾನು ಬೇಡ, ಆಗಲ್ಲ. ಅದು ಇವರನ್ನ ಏನ್ ಮಾಡುದು? ಇದು ಏರಿ ಕೊಟ್ಟರೆ ಇದು ಕಟ್ಟುಗರಿ ಹೋಗುದು ಗ್ಯಾರಂಟಿ. ಖಂಡಿತ ಸರ್. ಅದು ಡೈರೆಕ್ಟ್ ಇಂಡೈರೆಕ್ಟ್. ಹೌದು ಸರ್, ನಿಜ. ಸೊ ಇಷ್ಟು ಕಷ್ಟ ಬಂದು ನಾವೊಂದು ಉಳಿಸಿದ್ದೇವೆ, ಇದು ಸರ್ಕಾರದ ಕೂಡ ಜವಾಬ್ದಾರಿ ಇದನ್ನು ಉಳಿಸುದು. ಖಂಡಿತ. ಇಲ್ಲದ್ರೆ ಈ ತಳಿಗಳು ನಾಶ ಆದ್ರೆ ಮುಂದೆ ತಲೆಮಾರು ನಿಮಗೆ ಶಾಪ ಇಡ್ಬೇಕಂತ ಹೇಳಿದ್ರೆ ಬೇರೆ ನೀಡಕ್ಕಾಗಲ್ಲ. ನಾವು ಇರ್ತೇವೆ ಸಮಯ ಗೊತ್ತಿಲ್ಲ ಈ ಭೂಮಿಯಲ್ಲಿ, ಆದ್ರೆ ನಾವು ಹೋಗುವ ಮೊದಲು 1000 ದನವಾದ್ರೆ ಈ ಭೂಮಿಯಲ್ಲಿ ಬಿಟ್ಟು ಹೋದ್ರೆ ನಾವು ಹುಟ್ಟಿದಕ್ಕೆ ಸಾರ್ಥಕ ಅಂತ ನಾವೇನಿಸ್ತೇವೆ. ಖಂಡಿತ ಸರ್. ಸೊ ಇನ್ನು ಸರ್ಕಾರ ಯಾವ ಬಗ್ಗೆ ಆಲೋಚನೆ ಮಾಡ್ತೇವೆ ನಮ್ಗೆ ಗೊತ್ತಿಲ್ಲ. ಎಲ್ಲ ಸರ್ಕಾರಗಳು ಈ ಬಗ್ಗೆ ಗಮನ ಕೊಡೋದು ಒಳ್ಳೇದು. ಅಟ್ಲೀಸ್ಟ್ ದೇಶಿ ತಳಿ ಗೋವುಗಳನ್ನಾದ್ರೂ ರಾಷ್ಟ್ರ ಪ್ರಾಣಿ ಅಂತ ಘೋಷಣೆ ಮಾಡಲಿ. ಮೋದಿ ಅವರ ಮೇಲೆ ತುಂಬಾ ವಿಶ್ವಾಸ ಇತ್ತು, ಗೊತ್ತಿಲ್ಲ ಮಾಡ್ತಾರಿಲ್ಲ ಅಂತ ಹೇಳಿ. ಆದ್ರೆ ಆದಷ್ಟು ಬೇಗ ಒಂದು ಒಳ್ಳೆ ಪ್ರಧಾನಮಂತ್ರಿ ಬಂದು ಈ ಮೂಕ ಪ್ರಾಣಿಗಳನ್ನು ಉಳಿಸುವಂತ ಕೆಲಸ ಮಾಡ್ಲಿ ಅಂತ ಹೇಳಿ ನಮ್ಮ ಕಳಕಳಿಯಿಂದ ಮನವಿ. ಅದೇ ತರ ರಾಜ್ಯ ಸರ್ಕಾರಗಳು ಕೂಡ ಕೇಂದ್ರ ಸರ್ಕಾರದ ಕಡೆ ಬೆಟ್ಟು ಮಾಡಿ ಕೂತ್ಕೊಳ್ಳೋದಲ್ಲ, ಅಟ್ಲೀಸ್ಟ್ ದೇಶದಲ್ಲಿ ಉಳಿಸುವ ಕಾಲ ಬಂದಿದೆ. ನಮ್ಮ ದೇಶದಲ್ಲಿ ತುಂಬಾ ಅವನತಿ ಅಂಚಿಯಲ್ಲಿದೆ. ರಾಜ್ಯದಲ್ಲಿ ಹಳಿಕಾರ್, ಅಮೃತಮಲ್, ಕಿಲಾರಿ ಇಂತೆಲ್ಲ ಇದೆ, ಕೃಷ್ಣವೇಣಿ, ಮಲ್ನಾಡ್ ಗಿಡ್ಡ. ಸೊ ಈ ತಳಿಗಳನ್ನು ಉಳಿಸುವ ಕಾಲ ಬಂದಿದೆ. ಈಗ ಇಲ್ಲದಿದ್ರೆ ಮತ್ತೆ ಸಾಧ್ಯವಿಲ್ಲ. ಖಂಡಿತ. ಮತ್ತೆ ನಾವು ಫೋಟೋದಲ್ಲಿ ನೋಡ್ಬೇಕಾಗ್ತದೆ. ನ್ಯೂಜಿಲೆಂಡ್ ಅಲ್ಲಿ ಇಂಥ ತಳಿ ಇದೆ, ಆಸ್ಟ್ರೇಲಿಯಾದಲ್ಲಿ ಇಂಥ ತಳಿ ಇದೆ ಅಂತೇಳಿ ಓದುವಂತ ಪರಿಸ್ಥಿತಿ ಬರ್ಬೋದು. ಇದರ ಮೂಲ ಎಲ್ಲಿ ಅಂತ ಹೇಳುವ ಭಾರತ ಅಂತ ಹೇಳುವ ನಮಗೆ ಬೇಸರ ಆಗಬಹುದು. ನಮ್ಮ ಮಕ್ಕಳು ಇದನ್ನೆಲ್ಲ ನೋಡಿ ನಗಬಹುದು. ದಯಮಾಡಿ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಜನಸಾಮಾನ್ಯರು ಕೂಡ ಈ ಸರ್ಕಾರಗಳ ಮೇಲೆ ಒತ್ತಡವನ್ನು ಹಾಕಬೇಕು. ಖಂಡಿತ ಸರ್. ಈ ತಳಿಗಳನ್ನು ಉಳಿಸಿ ಅಂತೇಳಿ ಪ್ರಾರ್ಥಿಸಬೇಕು ಅಂತೇಳಿ ಎಲ್ಲರ ಹತ್ರ ಕಳಕಳಿಯಿಂದ ಮನವಿ ಮಾಡ್ತೇವೆ. ಥ್ಯಾಂಕ್ ಯು ಸರ್. ತುಂಬಾ ಖುಷಿ ಆಯ್ತು ಸರ್ ನಿಮ್ಮನ್ನ ಮೀಟ್ ಮಾಡಿ ಆ್ಯಂಡ್ ಇಲ್ಲಿ ಹಸುಗಳನ್ನೆಲ್ಲ ನೋಡಿ. ಪರವಾಗಿಲ್ಲ, ತುಂಬಾ ಖುಷಿ ಆಯ್ತು ಸರ್. ಸೊ ಸರ್ಕಾರ ಎಚ್ಚೆತ್ಕೊಳ್ಳುತ್ತೋ ಇಲ್ವೋ ಅನ್ನೋದು ಗೊತ್ತಿಲ್ಲ, ಬಟ್ ನಮ್ಮ ಕೈಲಿರೋ ಜನಸಾಮಾನ್ಯಗಳು ಅವರಂತೂ ಖಂಡಿತವಾಗ್ಲೂ ನಿಮಗೆ ಏನು ಸಪೋರ್ಟ್ ಬೇಕು ಅಥವಾ ಇಲ್ಲಿ ಗೋಶಾಲೆಗೆ ಏನು ಸಪೋರ್ಟ್ ಬೇಕು ಖಂಡಿತವಾಗ್ಲೂ ಮಾಡೇ ಮಾಡ್ತಾರೆ. ಸೊ ಆದಷ್ಟು ಬೇಗ ಈ ವಿಡಿಯೋ ಅಪ್ಲೋಡ್ ಆದ ತಕ್ಷಣ ಆದಷ್ಟು ಜನ ಈ ವಿಡಿಯೋಗೆ ಅಥವಾ ಇಲ್ಲಿರೋ ಗೋಶಾಲೆಗೆ ನಿಮ್ಮ ಕೈಯಲ್ಲಿ ಆದಷ್ಟು ಸಹಾಯ, ಅಷ್ಟು ಇಷ್ಟು ಅಂತ ಏನಿಲ್ಲ, 1 ರೂಪಾಯಿ ಒಬ್ಬೊಬ್ರು 1 ರೂಪಾಯಿ ಕೊಟ್ಟರು, 2 ರೂಪಾಯಿ 10 ರೂಪಾಯಿ ಕೊಟ್ಟರು ಸುಮಾರು ದುಡ್ಡು ಆಗ್ಬಿಡುತ್ತೆ. ಸೊ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಈ ಗೋಶಾಲೆಗೆ ಹೆಲ್ಪ್ ಮಾಡಿ. ಇಲ್ಲಿರೋ ಗೋವುಗಳನ್ನೆಲ್ಲ ಉಳ್ಸೋಕ್ಕೆ ಈ ತಳಿನ, ಈ ಕಪಿಲ ತಳಿ ಮತ್ತು ಎಲ್ಲ ತಳಿಗಳು, ಎಲ್ಲ ಹಸುವಿನ ಎಲ್ಲ ಹಸುಗಳ ತಳಿಗಳನ್ನು ಉಳ್ಸೋಕ್ಕೆ ಸಹಾಯ ಮಾಡಿ ಅಂತ ಹೇಳ್ತಾ, ಸೊ ಇವ್ರ ಅಕೌಂಟ್ ನಂಬರು ಮತ್ತು ಗೂಗಲ್ ಪೇ, ಫೋನ್ಪೇ ನಂಬರ್ ಎಲ್ಲ ನಾನು ಸ್ಕ್ರೀನಲ್ಲಿ ಮತ್ತು ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀನಿ. ಸೊ ಆದಷ್ಟು ಹೆಲ್ಪ್ ಮಾಡಿ ಅಂತ ಹೇಳ್ತಾ, ಸೊ ಈ ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಅಮೂಲ್ಯ ಸಮಯ ಕೊಟ್ಟು ಬಂದಕ್ಕೆ, ಹಾಗೆ ಸರ್ ನಿಮಗೆ ಜನರು ಅಮೂಲ್ಯ ಸಮಯವನ್ನು ಕೊಟ್ಟು ಇದು ನೋಡೋದಕ್ಕೆ ಸಹ ಧನ್ಯವಾದಗಳು ಸರ್. ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಅಂದರೆ ನೀವು ಮಾಡ್ತಿರೋ ಕೆಲಸ ನಾವಂದರೆ ನೋಡಲಿಕ್ಕೆ ಅದು ತುಂಬ ಈಸಿ ಅಂತ ಅನ್ನಿಸ್ಬೋದು, ಬಟ್ ಅದನ್ನ ದಿನ ಕಂಟಿನ್ಯೂಸ್ ಆಗಿ 13 ವರ್ಷದಿಂದ ನೀವು ಮಾಡ್ಕೊಂಡ್ ಬಂದಿದ್ದೀರಾ ಅಂದ್ರೆ ಅದಷ್ಟು ಸುಲಭ ಅಲ್ವೇ ಅಲ್ಲ. ಇವ್ರ ಸೇವೆ ಎಲ್ಲದಕ್ಕಿಂತ ಅತಿ ದೊಡ್ಡ ಸೇವೆ ಇವ್ರದ್ದು ಅಂತ ಹೇಳ್ತಾ, ಸೊ ಈ ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ವಿಡಿಯೋ ಸಿಗ್ತೀನಿ. ಎಲ್ಲರಿಗೂ ನಮಸ್ಕಾರ.